ಅದು ಒಂದೇ ಕಡೆ ಬರಂಗೆ ಮಾಡ್ತೇನೆ ನೋಡಿ. ಹಾಂ ಅಂದ್ರೆ ಇಷ್ಟು ಇಟ್ಬಿಡು. ಇಷ್ಟೇ ಇಡು. ಕರೆಕ್ಟ್ 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 ಆ ಕಡೆ ತಿಳಿಸಿ. ಹಾಂ ಬೇಡ, ಇನ್ನು ಸ್ವಲ್ಪ ಈಗ ಆ ಕಡೆ ಸ್ವಲ್ಪ. ಹಾಂ ಬೇಡ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥೋತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪ್ರಚ್ಛ ವಲ್ಮೀಕಿರ್ಮುನಿಪುಂಗವಂ ಅಶೇಷವಾಕ್ಯಾಡ್ಯಮಲಾಪಹಂತ್ರಿ ನವಂ ನವೋ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜುಹಾಗ್ರ ಸುರಂಗನರ್ತಕಿ ಪ್ರಸನ್ನಾ ವದನೇ ಚ ಮೇ ಶ್ರೀಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮ ಸ್ಮರಣಾತ್ ಭವೇತ್. ಭವತಿ ಯದನುಭಾವಾತ್ ಏಡಮುಖೋऽಪಿ ವಾಗ್ಮಿ ಜಡಮತಿರ್ವಿಜಂತುರ್ಜಾಯತೆ ಪ್ರಾಜ್ಞಮೌಲಿ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಯೋ ವಿದ್ಯಾರಣ್ಯವಿನಂ ತತ್ವಮಸ್ಯ ಶನಾಚ್ಛನದ ಶ್ರೀಮದಕ್ಷೋಭ್ಯತೀರ್ಥಾರ್ಯಂ ಹಂಸೇನಂ ತಂ ನಮಾಮ್ಯಹಂ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿದಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ರಘುನಾಥ ಗುರುಂ ನೌಮಿ ವಿದ್ಯಾನಿಧಿ ಕರೋದ್ಭವಂ ಕೂರ್ಮೋ ವರುಣಗಂಗೆ ಚ ಯಸ್ಯ ಪ್ರತ್ಯಕ್ಷತಾಂ ಗತಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಸತ್ಯಪ್ರಮೋದ ಸಂಜಾತಂ ವಿದ್ವತ್ಕುಮುದ ಬಾಂಧವಂ ಹಿತೋಪದೇಶಕರ್ತಾರಂ ಸತ್ಯಾತ್ಮಾನಂ ಯತಿಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಸರ್ವವಿದ್ಯಾ ಪ್ರದಾತಾರಂ ಸರ್ವಶಾಸ್ತ್ರೇಷು ಕೋವಿದಂ ಸರ್ವೋಪದೇಶಕರ್ತಾರಂ ತಂ ವಂದೇ ಜ್ಞಾನಕೇಸರಿಂ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ ಹರಿ ಓಂ ಹರಿ ಓಂ. ಕ್ರೋಧಿನಾಮ ಸಂವತ್ಸರದ 2ನೆಯ ದಿನದ ರಾಮೋತ್ಸವದ ಕಾರ್ಯಕ್ರಮದಲ್ಲಿ ನಾವು ನೀವು ಎಲ್ಲರೂ ಕೂಡ ಸೇರಿ ರಾಮನ ಗುಣಗಳನ್ನು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡೋಣ. ರಾಮಾಯಣ ಹೊರಡುವುದಕ್ಕಾಗಿ, ರಾಮಾಯಣ ಗ್ರಂಥವನ್ನು ಬರೆಯುವುದಕ್ಕಾಗಿ ನೋಡಲಿಕ್ಕೆ ಅದು ಕಾವ್ಯ ಅಂತಾಗಿದೆ ಅಷ್ಟೇ, ಹೆಸರು ಕಾವ್ಯ. ಆದರೆ ಇದ್ದಿದ್ದು ಅದು ರಾಮಾಯಣ ದೊಡ್ಡ ಶಾಸ್ತ್ರವೇ ಇದೆ ಅದು. ಹೀಗಾಗಿ ಆ ರಾಮಾಯಣವನ್ನ ಬರೆಯುವುದಕ್ಕಾಗಿ ವಾಲ್ಮೀಕಿ ಋಷಿಗಳು ಎಂತಹ ವ್ಯಕ್ತಿಯನ್ನ ಆರಿಸಿಕೊಂಡಿದ್ದಾರೆ ಅಂತಂದರೆ, ಅವರಿಗೆ ರಾಮನ ಬಗ್ಗೆನೇ ಹೇಳಬೇಕು ಅಂತ ಅವರಿಗೆ ಅಪೇಕ್ಷೆ ಇಲ್ಲ. ಅವರು ಪ್ರಶ್ನೆ ಮಾಡಿದ್ದು ರಾಮನ ಬಗ್ಗೆ ಹೇಳ್ಯ, ಕೃಷ್ಣನ ಬಗ್ಗೆ ಹೇಳ್ಯ, ದಶರಥನ ಬಗ್ಗೆ ಹೇಳ್ಯ, ಅಥವಾ ಯಾವ ರಾಜರ ಬಗ್ಗೆ ಹೇಳ್ಯ ಅಂತ ಪ್ರಶ್ನೆ ಮಾಡಿಲ್ಲ ಅವರು. ನಾರದರಿಗೆ ಪ್ರಶ್ನೆ ಮಾಡುವಾಗಲೇನೆ ಅವರು ಇಂಥ ವಿಶಿಷ್ಟವಾದ ಪ್ರಶ್ನೆ ಮಾಡಿದ್ದಾರಲ್ಲ, ಜಗತ್ತಿನಲ್ಲಿ ಈಗ ನಮ್ಮ ಕಣ್ಣ ಎದುರಿಗೆ ಎಲ್ಲ ಗುಣಗಳಿಂದ ಸಂಪನ್ನನಾದ ವ್ಯಕ್ತಿ ಯಾರಿದ್ದಾರೆ, ಅಂತಹ ವ್ಯಕ್ತಿಯನ್ನ ನೀವು ನನಗೆ ತೋರಿಸಿಕೊಟ್ಟರೆ ಅವರ ಬಗ್ಗೆ ನಾನು ಒಂದು ಕಾವ್ಯವನ್ನ ಮಾಡೋಕಂತ ಮಾಡಿದ್ದೇನೆ ಅಂತ ಕೇಳ್ಕೊಂಡ್ರು. ಅವರು ಪೊಲಿಟಿಕಲ್ ಆಗಿ ಒಬ್ಬ ವ್ಯಕ್ತಿಯ ಹೆಸರನ್ನ ತಗೊಂಡಿಲ್ಲ ಅವರು. ಹೀಗಾಗಿ ಅವರು ಕೇಳಿದ್ದು ಎಲ್ಲ ಗುಣಗಳು ಜಗತ್ತಿನಲ್ಲಿ ಇರಬೇಕಾದ ಒಬ್ಬ ವ್ಯಕ್ತಿ, ಒಬ್ಬ ಗೃಹಸ್ಥ, ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ವ್ಯಕ್ತಿಯಲ್ಲಿ ಸಾಮಾನ್ಯ ಮನುಷ್ಯನಲ್ಲಿ ಏನು ಇರಬೇಕೋ ಆ ಗುಣಗಳನ್ನ ಉಳ್ಳ ವ್ಯಕ್ತಿ ಯಾರಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಆಗ ಪ್ರಶ್ನೆಯನ್ನ ಮಾಡುವಾಗ ಅವರು 16-18 ಗುಣಗಳನ್ನು ಕೇಳಿದರು. ಅಷ್ಟೇ ಅಪೇಕ್ಷೆ ಇಲ್ಲ ಅವ್ರದ್ದು.
ಅವರ ಅಪೇಕ್ಷೆ, ವಾಲ್ಮೀಕಿ ಋಷಿಗಳ ಅಪೇಕ್ಷೆ ಒಟ್ಟಾರೆ ಸಾವಿರಾರು ಅನಂತ ಗುಣವುಳ್ಳ ವ್ಯಕ್ತಿ ಯಾರು ಅಂತ ಅಪೇಕ್ಷೆ ಇದೆ. ಆದರೆ ಅನಂತ ಗುಣವುಳ್ಳವನು ಭೂಲೋಕದಲ್ಲಿ ಈ ಸದ್ದ ರಾಮ ಅವತಾರ ಮಾಡಿ ಬಂದಿದ್ದಾನೆ, ಭಗವಂತ ರಾಮನ ರೂಪದಲ್ಲಿ ಬಂದಿದ್ದಾನೆ ಅಂತ ಸೂಚ್ಯವಾಗಿ ಅವ್ರಿಗೆ ಏನಾದರೂ ಅಂತಃಪ್ರಜ್ಞೆ ತೋರಿರ್ಬೋದು. ಅದಕ್ಕಾಗಿ ಅವರು ಕೇಳಿದ್ದಾರೆ. ಯಾಕೆಂದ್ರೆ ಮನುಷ್ಯರು, ಹುಟ್ಟಿದ ಮನುಷ್ಯರಿಗೆ ಇಷ್ಟು ಗುಣಗಳಂತೂ ಯಾರ ಹತ್ರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೂರಾರು ಗುಣಗಳಂತೂ ಕೇಳಿದ್ದಾರೆ ಅಂತ ಇಟ್ಕೊಂಡರೂ ಕೂಡ ಆ ನೂರಾರು ಗುಣಗಳು ಕೂಡ ಮನುಷ್ಯರ ಹತ್ರ ಯಾರ ಹತ್ರ ಇರ್ತದೆ? ಸಾಮಾನ್ಯವಾಗಿ ಯಾವ ಮನುಷ್ಯರ ಹತ್ರ 10, 12, 15 ಪರಮಾವಧಿ ಗುಣಗಳು, ಅದಕ್ಕಿಂತ ಹೆಚ್ಚಿನ ಗುಣಗಳು ಮನುಷ್ಯರ ಹತ್ರ ಅಂತೂ ಕಾಣೋದಿಲ್ಲ. ಆದರೂ ಕೂಡ ವಾಲ್ಮೀಕಿ ಋಷಿಗಳು ನೂರಾರು ಗುಣಗಳುಳ್ಳ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ ಅಂದರೆ ಅವರ ಮನಸ್ಸಿನೊಳಗೆ ಅಪೇಕ್ಷೆ ಇದೆ, ಅನಂತ ಗುಣವುಳ್ಳ ವ್ಯಕ್ತಿ ಯಾರಿದ್ದಾರೆ ಅಂತ ಅವರ ಅಪೇಕ್ಷೆ ಇದೆ. ಹಾಗೆ ಅದನ್ನು ಯಾಕೆ ಕೇಳಿದ್ರವರು? ಮನುಷ್ಯ ಲೋಕದಲ್ಲಂತೂ ಅನಂತ ಗುಣವುಳ್ಳವರು ಇಲ್ಲ ಅಂದ ಮೇಲೆ ಕೇಳೋ ಪ್ರಸಕ್ತಿ ಏನಾಗಾದ್ರೆ? ಹಾಗಾದ್ರೆ ಅದರಂತೆ ನೋಡ್ರಿ, ಅದು ಒಂದು ನಮ್ಮದೇ ಆದ ಒಂದು ಸಾಕ್ಷಿ ಹೇಳುತ್ತದಂತಂತೇವಲ್ಲ, ಹಂಗ ಅವರ ಮನಸ್ಸಿನೊಳಗೆ ಅವರ ಸಾಕ್ಷಿ ಹೇಳ್ತಿರ್ಬೋದು. ನೀನು ಕೇಳುವ, ನೀನು ಯಾವ ವ್ಯಕ್ತಿಯನ್ನ ಆಧಾರವನ್ನಾಗಿ ಇಟ್ಟುಕೊಂಡು ನೀನು ಬರಿಬೇಕು ಅನ್ಕೊಂಡಿದ್ದಿ, ಅಂತ ವ್ಯಕ್ತಿ ಭೂಲೋಕದಲ್ಲಿ ಭಗವಂತ ಅವನು ಅವತಾರ ಮಾಡಿ ಬಂದಿದ್ದಾನೆ. ಅದಕ್ಕೆ ಡೈರೆಕ್ಟ್ ಆಗಿ ಅವತಾರ ಮಾಡಿದ ಭಗವಂತ ಅಂತ ನೀನು ಕೇಳೋದು ಬೇಡ. ಹಾಗೆ ನೀನು ಕೇಳಿದ್ರೆ ರಾಮನ ಬಗ್ಗೆನೇ ಪೊಲಿಟಿಕಲ್ ಆಗಿ ಕೇಳಿದ್ದಾರೆ ಅಂತ ಆಗ್ಬಿಡ್ತದೆ. ಈಗ ನಾನು ಒಂದೇನೋ ಪ್ರಶ್ನೆ ಮಾಡಬೇಕಾಗಿದೆ. ಆ ಪ್ರಶ್ನೆ ಮಾಡುವಾಗ ನನಗನ್ಸಿದೆ, ನಾನು ಪ್ರಶ್ನೆ ಮಾಡಿದಾಗ ಈ ಪ್ರಶ್ನೆಗೆ ಉತ್ತರ ಕೊಡೋನು ಇವನೇ ಅಂತ ಖಾತ್ರಿ ಇದೆ. ಆದ್ರೆ ನಾನು ಕೂತವ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ತೀನಿ, ಉತ್ತರ ಕೊಡುವಂತ ಅಲ್ಲಿಗೆ ಬರಂಗಿಲ್ಲ. ಹಾಗಾದ್ರೆ ಆಚಾರ ಅವ್ರ ಬಗ್ಗೆ ಮುದ್ದಾಮ್ ಕೇಳಿದ್ದಾರೆ ಅಂತ ಅರ್ಥ ಆಗ್ಬಿಡ್ತದೆ. ಅದಕ್ಕೆ ನಾನಂತೇನೆ ಒಂದು ಪ್ರಶ್ನೆ ಮಾಡ್ತೇನೆ, ಇದಕ್ಕೆ ಯಾರು ಉತ್ತರ ಹೇಳ್ತೀರಿ ಅಂತ ಅಂದಾಗ ನನಗೊತ್ತು ಈ ಪ್ರಶ್ನೆಗೆ ಕುಳಿತವ್ರು 100 ಮಂದಿ ಒಳಗ 99 ಮಂದಿ ಹೇಳಲ್ಲ, ಈ ವ್ಯಕ್ತಿನೇ ಹೇಳ್ತಾನೆ ಅಂತ ಖಾತ್ರಿ ಇದೆ. ಆದರೂ ನಾನು ಕೇಳೋದು ಮಾತ್ರ ಖಾತ್ರಿ ಇದೆ ಅಂತ ಹೇಳಿ ಉಳಿದವ್ರಿಗೆ ಬರಂಗಿಲ್ಲ ಅಂತ ಅಂದಂಗೆ ಆಗ್ತಿದೆ. ನಾನು ವೈಯಕ್ತಿಕವಾಗಿ ಅವರಿಗೆ ನಾನು ಕೇಳಿದರೆ ಹಾಗಾದ್ರೆ 99 ಬರಂಗಿಲ್ಲ ಅಂತ ನಾನು ಸ್ಪಷ್ಟ ಹೇಳ್ದಂಗೆ ಆಗ್ತದೆ. ಆದ್ರೆ ಹಂಗೆ ಹೇಳಿರಬಾರದು, ಆದ್ರೆ ಆ ವ್ಯಕ್ತಿ ಹೇಳಿರಬೇಕು. ಹೀಗೆ ನಾವು ಹೆಂಗೆ ಲೋಕದೊಳಗೆ ಕೆಲವು ವ್ಯವಹಾರ ಮಾಡ್ತೇವೆ ಇಲ್ಲೋ ಹಾಗೆ ವಾಲ್ಮೀಕಿ ಋಷಿಗಳ ಮನಸ್ಸಿನೊಳಗೆ ಅನಿಸಿದೆ. ಆ ಅನಿಸಿದ್ದನ್ನ ರಾಮ ಅಂತ ಬಾಯಿ ಬಿಟ್ಟು ಹೇಳೋದನ್ನ ಬಿಟ್ಟು ಅವ್ರು ಏನ್ ಮಾಡಿದ್ರು, ನೂರಾರು ಸಾವಿರಾರು ಗುಣಗಳಿಂದ ಕೂಡಿದ ವ್ಯಕ್ತಿ ಯಾರಿದ್ದಾರೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಆ ಪ್ರಶ್ನೆಗೆ ನಾರದರು ಉತ್ತರವನ್ನು ಕೊಡುವುದಕ್ಕಾಗಿ ಹೇಳ್ತಾರೆ. ಪ್ರಹೃಷ್ಟ, ಬಹಳ ಆನಂದ ಆಯ್ತಂತ ಅವ್ರಿಗೆ. ಕೆಲವರಿಗೆ ಪ್ರಶ್ನೆ ಕೇಳಿದಾಗ ಬಹಳ ಆನಂದ ಆಗ್ತದೆ. ನಮ್ಮ ಸತ್ಯಾತ್ಮ ಶ್ರೀಪಾದಂಗಳವ್ರನ್ನ ಎಷ್ಟು ಪ್ರಶ್ನೆ ಕೇಳಿದ್ರೆ ಅಷ್ಟು ಆನಂದ ಆಗ್ತದ್ರಿ. ಕೆಲವು ಪಂಡಿತರು, ಕೆಲವು ವಿದ್ವಾಂಸರು, ಕೆಲವರಿಗೆ ನೀವು ಪ್ರಶ್ನೆ ಮಾಡ್ತಿರ್ಬೇಕ್ರಿ. ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಹೆಚ್ಚು ಆನಂದ ಆಗ್ತದೆ. ಮತ್ತು ಯಾವಾಗಲೂ ವಾದೇ ಜಾಯತೆ ತತ್ವಬೋಧ, ಯಥಾರ್ಥ ಜ್ಞಾನ ಆಗೋದು ಪ್ರಶ್ನೆಗಳು ಹುಟ್ಟಿದಾಗಲೇ ಆಗೋದ್ರಿ. ಪ್ರಶ್ನೆ ಹುಟ್ಟಿಲ್ಲ, ನಾ ಹೇಳಿದ್ರೆ ಕೇಳ್ಕೊತ ಹೋಗ್ಬಿಟ್ರಿ ಅಂದ್ರೆ ಮೂಕು ಬಸವಣ್ಣನಂಗ ಆಗಲ್ಲ, ಏನೂ ಆಗಲ್ಲ. ಅಲ್ಲಿ ಹೆಚ್ಚು ಹುಟ್ಟಂಗಿಲ್ಲ, ಬರೀ ಹೇಳಿದ್ದನ್ನ ಕೇಳೋದಾಗ್ತದೆ. ಆದರೆ ಎಷ್ಟೆಷ್ಟು ನಮಗೆ ಪ್ರಶ್ನೆಗಳನ್ನ ಮಾಡ್ತೇವೆ ಅಷ್ಟಷ್ಟು ಆ ತತ್ವ ಹೊರಗೆ ಬರ್ತದೆ. ಆದರೆ ಪ್ರಶ್ನೆಯನ್ನ ಮಾಡಿಸಿಕೊಂಡ ವ್ಯಕ್ತಿ ನಾರದರಿಗೆ ಭಾರಿ ಆನಂದ ಆಯ್ತಂತೆ. ಏನಪ್ಪಾ ವಾಲ್ಮೀಕಿ ಋಷಿಗಳು ಇಂಥ ಗುಣಗಳನ್ನು ಕೇಳ್ತಾ ಇದ್ದಾರಲ್ಲ ಇವರು, ಅಂತ ಗುಣಗಳ ವ್ಯಕ್ತಿ ಯಾರಿದ್ದಾರೆ ಈ ಸದ್ಯ ಜಗತ್ತಿನೊಳಗೆ ಅಂತ ಕೇಳ್ತಾ ಇದ್ದಾರಲ್ಲ ಅವರು ಅಂತ ಹೇಳಿ ಪ್ರಹೃಷ್ಟರಾಗಿ, ಪ್ರಹೃಷ್ಟ ಅನ್ನೋ ಶಬ್ದ ಹೆಂಗ ರೋಮಾಂಚ ಅಂತ ನಾವು ಶಬ್ದದಿಂದ ಕರಿತೀವಲ್ಲ ಆ ಅರ್ಥದಲ್ಲಿ ಅದರ ಬಳಕೆಯನ್ನ ಮಾಡ್ತಾರೆ. ಅಷ್ಟು ಆನಂದ ಪುಲಕಿತರಾಗಿದ್ದಾರೆ. ಪುಲಕಿತರಾಗಿ ವಾಕ್ಯವನ್ನ ತಾವು ನಾರದರು ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸ್ವಸ್ತಿ ಅಸ್ತು. ಬಹವೋ ದುರ್ಲಭಾಶ್ಚೈವ ಯೇ ತ್ವಯಾ ಕೀರ್ತಿತಾ ಗುಣಾಃ ಮುನೇ ವಕ್ಷಾಮ್ಯಹಂ ಬುದ್ಧ್ವಾ ತೈರ್ಯುಕ್ತ ಶ್ರೂಯತಾ ನರಃ. ನೋಡಪ್ಪ, ನೀನೇನೋ ಕೇಳಿದ್ದಿ ನಿಜ, ಆದರೂ ಕೂಡ ನೀನು ಕೇಳಿದ್ದಕ್ಕೆ ನಾನು ಬುದ್ಧ ಸರಿಯಾಗಿ ತಿಳಿದುಕೊಂಡು ಆ ವ್ಯಕ್ತಿ ಯಾರಿದ್ದಾರೆ ಅನ್ನೋದನ್ನು ಹೇಳ್ತೇನೆ, ನೀನು ಕೇಳು. ಆದರೆ ನೀನು ಕೇಳಿದ ವ್ಯಕ್ತಿ ಇಷ್ಟು ಗುಣಗಳಿಂದ ಭರಿತರಾದ ವ್ಯಕ್ತಿ ಬಹಳ ಕಷ್ಟ. ಬಹು ದುರ್ಲಭಾಶ್ಚೈವ. ಯಾಕಂದ್ರೆ ಈ ಎಲ್ಲಾ ಗುಣಗಳು ಒಂದಿದ್ರೆ ಬಂದಿರಂಗಿಲ್ರಿ, ಒಂದಿದ್ರೆ ಬಂದಿರಂಗಿಲ್ಲವು. ಇಂದ್ರಿಯ ನಿಗ್ರಹ ಇದ್ದರೆ ಮತ್ತು ಜ್ಞಾನ ಇರಂಗಿಲ್ಲ, ಜ್ಞಾನ ಇದ್ರೆ ಇಂದ್ರಿಯ ನಿಗ್ರಹ ಇರಂಗಿಲ್ಲ.
ಎರಡೂ ಇದ್ದರೆ ದೇಹ ಸೌಷ್ಠವತೆ ಇರಂಗಿಲ್ಲ, ದೇಹ ಸೌಷ್ಠವತೆ ಇದ್ದರೆ ಮತ್ತೊಂದು ಪ್ರತಿಭಾ ಇರಂಗಿಲ್ಲ, ಪ್ರತಿಭಾ ಇದ್ದರೆ ಕೀರ್ತಿ ಇರಂಗಿಲ್ಲ, ಕೀರ್ತಿ ಇದ್ರೆ ವಾಗ್ಬಿರತ್ವ ಇರಂಗಿಲ್ಲ, ವಾಕ್ಪಟುತ್ವ ಇರಂಗಿಲ್ಲ, ವಾಕ್ಪಟುತ್ವ ಇದ್ರೆ ನೋಡ್ಲಿಕ್ಕೆ ಚಂದ ಇರಂಗಿಲ್ಲ. ಏನೋ ಒಂದಿಲ್ಲ ಒಂದು ದುರ್ಗುಣಗಳು ಮನುಷ್ಯರ ಹತ್ರ ಕಾಣ್ತವೆ. ಅದಕ್ಕಾಗಿ ನಾವು ಮನುಷ್ಯರ ಮಾತ್ರ ಇಲ್ಲ, ನಾವು ದೇವತೆಗಳಾಗ್ತಿದ್ದೇವೆ, ಋಷಿಗಳಾಗ್ತಿದ್ದೇವೆ, ಮುನಿಗಳಾಗ್ತಿದ್ದೇವೆ. ಆದ್ರಿಂದ ನೀನು ಕೇಳಿದ ಎಲ್ಲಾ ಗುಣಗಳಿಂದ ಕೂಡಿದ ವ್ಯಕ್ತಿ ಸ್ವಲ್ಪ ಬಹಳ ಕಷ್ಟ, ದುರ್ಲಭ. ಏತ್ವಯ ಕೀರ್ತಿತ ಗುಣ. ನೀನು ಕೇಳಿದ 16-18 ಗುಣ ಕೇಳಿದೆ. ಇಷ್ಟು ಗುಣಗಳಿಂದ ಕೂಡಿದ ವ್ಯಕ್ತಿಯು ಸಿಗೋದು ಬಹಳ ಕಷ್ಟ. ಆದರೂ ಬುದ್ಧ ಯಾರಿದ್ದಾರೆ ಸ್ವಲ್ಪ ನಾನು ತಿಳ್ಕೋತೇನೆ, ತಿಳ್ಕೊಂಡು ವಿಚಾರ ಮಾಡಿ ನಾನು ನಿನಗೆ ಹೇಳ್ತೇನೆ, ಅದನ್ನು ನೀನು ಕೇಳು. ಅಷ್ಟಾಗಿ ಕೇಳು ಅಂತಂದಾಗ ಹೇಳಿ ಪ್ರಾರಂಭ ಮಾಡ್ತಾರೆ. ಏನ್ ಪ್ರಾರಂಭ ಮಾಡ್ತಾರೆ ನಾರದರು ಅಂದರೆ, ಮೊದಲಿಗೆ ವ್ಯಕ್ತಿಯನ್ನ ಹೇಳಿಬಿಡ್ತಾರೆ. ಯಾಕಂದ್ರೆ ಬರೇ ಗುಣ ಹೇಳ್ಕೊತ ಹೋಗ್ಬಿಟ್ಟು ಯಾರು ಅಂತ ಆಮೇಲೆ ಪ್ರಶ್ನೆ ಮಾಡೋಕ್ಕಿಂತ ನೀನೆಲ್ಲ ಹೇಳಿದ ಗುಣಗಳಿಗೆ ಕೂಡಿರತಕ್ಕಂತ ವ್ಯಕ್ತಿ ಅವನು ಯಾರು ಗೊತ್ತಾ? ಇಕ್ಷ್ವಾಕು ವಂಶ ಪ್ರಭವೋ ರಾಮೋ ನಾಮ ಜನೈಶ್ರುತ. ಏನ್ ನಾರದರು ಮಾತು ನೋಡ್ರಿ. ಇವೆಲ್ಲ ನಮ್ಮ ಜೀವನದೊಳಗೆ ಕಲಿಸ್ತಾವ್ರಿ. ನಾವ್ ಹೆಂಗ್ ಮಾತಾಡಬೇಕು ಅನ್ನೋದು ಕಲಿಸ್ತಾವ. ಏನ್ ಹೇಳಿದ್ರು ಅವರು? ಜನೈಹಿ ಶ್ರುತಃ. ಜನ ಎಲ್ಲ ಮಾತಾಡ್ಕೊಳ್ತಿರ್ತಾರ. ಇಡೀ ಈ ಸೂರ್ಯ ವಂಶದೊಳಗಿರುವ ಇಕ್ಷ್ವಾಕು ಕುಲಕ್ಕೆ ಸಂಬಂಧಪಟ್ಟ ಆ ರಾಮ ಅಂತರೋರು ಇಲ್ಲಿ ಅವತಾರ ಮಾಡಿದ್ದಾರಂತೆ. ರಾಮನೊಬ್ಬ ರಾಜ ಇದ್ದಾರಂತೆ. ಆ ರಾಜ ಅವನು ಎಲ್ಲ ಗುಣಗಳಿಂದ ಕೂಡಿದವನು. ನಾನು ನೋಡಿಲ್ಲ. ಜನೈಹಿ ಶ್ರುತ. ನಾರದರಂತಾರೆ, ನಾನು ಒಂದೆರಡು ಸಲ ಹೋಗಿ ಬಂದಿನಿ, ಭೇಟಿಯಾಗಿನ ಅಷ್ಟೇ. ಆದ್ರೆ ಅಲ್ಲೆಲ್ಲ ಏನು ಹೋಗಿರ್ತಿರಲ್ಲ, ಎಲ್ಲೇ ಹೋದ್ರು ರಾಮರ ಬಗ್ಗೆ ಮಾತಾಡೋರು. ಏನು ದಯಾವಂತ, ಎಂತ ಭಕ್ತಿ, ಎಂತ ವೃದ್ಧರ ಮೇಲೆ ಸೇವಾ ಮಾಡೋನು, ಎಷ್ಟು ಪಿತೃಭಕ್ತಿ ಮಾಡೋನು, ಎಲ್ಲ ಜನ ಮಾತಾಡ್ತಾ ಇದ್ದಾರೆ. ನೀ ಏನೇನು ಗುಣಗಳ ಕೇಳಿದ್ಯೋ ಆ ಎಲ್ಲಾ ಗುಣಗಳು ಒಬ್ಬೊಬ್ಬರು ಹೇಳಿದ್ದಾರೆ. ಅವ ಹಂಗ್ ಮಾಡದ, ಅವತ್ತು ಹಿಂಗಾಯ್ತು, ಇವತ್ತು ಹಿಂಗಾಯ್ತು, ಎಷ್ಟು ಪ್ರಜೆಗಳ ಬಗ್ಗೆ ಆಸಕ್ತಿ ಇದೆ ಅವನಿಗೆ ಅಂತ. ಜನೈಹಿ ಶ್ರುತ. ನಾವು ನೀವು ಎಲ್ಲ ಮಾತಾಡೋದನ್ನ ನಾರದರು ಕೇಳಿದ್ದೇನೆ. ಆದರೆ ಅವನು ನಿಯತಾತ್ಮ. ಅವನೇನಾಗಿದ್ದಾನೆ? ಇಕ್ಷ್ವಾಕು ಕುಲದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಇಂದ್ರಿಯ ನಿಗ್ರಹ ಉಳ್ಳವನಾಗಿದ್ದಾನೆ, ಮನೋ ನಿಗ್ರಹ ಉಳ್ಳವನಾಗಿದ್ದಾನೆ. ಆತ್ಮ ಅಂದ್ರೆ ನಿನ್ನೆ ಬಂತು ಆತ್ಮವಾನ್ ಕಹ ಅಂತ ಅವನು ಪ್ರಶ್ನೆ ಇತ್ತು. ಆ ಎಲ್ಲಾ ಪ್ರಶ್ನೆಕ್ಕಿಂತ ಮೊದಲು ಆತ್ಮವಾನವನ್ನು ಹೇಳಿದ್ರು ಅವರು. ನಿಯತಾತ್ಮ ಇದು ಬಹಳ ಮಹತ್ವದ್ದು. ಮನೋ ನಿಗ್ರಹ ಮನುಷ್ಯನಿಗೆ ಬಹಳ ಮಹತ್ವದ್ದು. ಅದು ಬಂತಂದ್ರೆ ಓದಿದ್ದೆಲ್ಲ ಗುಣಗಳು ತಾನಾಗೆ ಬರ್ತವೆ. ಮನೋ ನಿಗ್ರಹ ಇಲ್ಲದ ವ್ಯಕ್ತಿಗೆ ಉಳಿದ ಯಾವ ಇಂದ್ರಿಯಗಳು ನಿಗ್ರಹ ಬರೋದಿಲ್ಲ. ಉಳಿದು ಒಂದೊಂದು ಇಂದ್ರಿಯ ನಿಗ್ರಹ ಇರಬಹುದು, ಆದರೆ ಮನಸ್ಸು ಅದು ನಮ್ಮ ಕಂಟ್ರೋಲ್ ಇದ್ದರೆ. ಅದಕ್ಕಾಗಿ ಕೃಷ್ಣ ಪರಮಾತ್ಮನನ್ನು ಕುರಿತು ಅರ್ಜುನ ಕೇಳಿದ್ದೇನು? ಚಂಚಲಂ ಹಿಮನ ಕೃಷ್ಣ ಪ್ರಭಾತಿ ಬಲಭದ್ರಡಂ. ಕೃಷ್ಣ ನೀಷ್ಟೆಲ್ಲ ಹೇಳ್ತಾ ಇದ್ದಿ, ಆದ್ರೆ ಮನಸ್ಸು ಬಹಳ ಚಂಚಲ ಇದೆ. ಈ ಚಂಚಲವಾದ ಮನಸ್ಸನ್ನ ನಿಗ್ರಹ ಮಾಡಿಕೊಳ್ಳಬೇಕಾದ್ರೆ ಏನು ಮಾಡಬೇಕು ಅಂತ ಕೃಷ್ಣ ಪರಮಾತ್ಮ ಕೇಳ್ತಾನೆ. ಆದ್ದರಿಂದ ಎಲ್ಲರಿಗೂ ಬೇಕಾದದ್ದು, ಮೊಟ್ಟ ಮೊದಲು ಬೇಕಾದದ್ದು ಮನೋನಿಗ್ರಹ. ಇದು ಬಂತು ಅಂದ್ರೆ ಎಲ್ಲಾ ಇಂದ್ರಿಯಗಳು ತಾನಾಗೆ ಆ ನಮ್ಮ ಹತೋಟಿ ಒಳಗೆ ಉಳಿತದೆ. ಮನಸ್ಸು ನಮ್ಮ ಕೈ ಒಳಗೆ ಇಲ್ಲ ಅಂದರೆ ಆಗ ಎಲ್ಲಾ ಇಂದ್ರಿಯಗಳು ತಮ್ಮ ಮನಸ್ಸಿಗೆ ಬಂದಲ್ಲಿ ಹೋಗ್ತವೆ. ಮನೆ ಒಳಗೆ ಇರುವ ಯಜಮಾನ ಸರಿಯಾಗಿ ಇದ್ದ ಅಂದರೆ ಆ ಇರೋರು ಎಲ್ಲರೂ ಹೆಂಡತಿ ಮಕ್ಕಳು ಬಂಧು ಬಳಗ ಭಾರಿ ಕಡಕಿದ್ದಾರೆ ನಮ್ಮಪ್ಪ, ಹಂಗೆಲ್ಲ ಹೋಗಂಗಿಲ್ಲ. ಸಾಯಂಕಾಲ 6 ಆಯ್ತು ಅಂದ್ರೆ ಒಳಗಡೆ ಮನೆ ಪ್ರವೇಶ ಮಾಡೋಕೆ ನಾವು. ರಾತ್ರಿ ಆದ್ಮೇಲೆ ಊರೂರು ತಿರ್ಕೋತ ಗಲ್ಲಿ ತಿರ್ಕೋತ ಹೋಗಂಗಿಲ್ಲ. ಎಲ್ಲ ಹಳಿ ಕಾಲಕ್ಕೆ ನೋಡ್ತೀರಿ ನೀವು. ಇವತ್ತು ಎಲ್ಲರೂ ಬಿಂದಾಸ್ ಬಿಟ್ಬಿಡ್ತೀವಿ ನಾವು ಮಕ್ಕಳನ್ನ. ಅದು ಬಿಟ್ಟಿದ್ದೇ ಅಪರಾಧ ಆಗಿದ್ರಿ. ಅದು ಆ ಅಪರಾಧ ಆಮೇಲೆ ಒಂದಿನ ಹಾರಿ ಹೋದ್ಮೇಲೆ ಗೊತ್ತಾಗ್ತದೆ, ಈಗ ಬಿಟ್ಟಿದ್ದು ತಪ್ಪಾಯ್ತು ಅಂತಂತೇವೆ ನಾವು. ಆದ್ರೆ ಹಳೆ ಕಾಲಕ್ಕೆ ನಾನಂತೂ ನಮ್ಮ ಅಕ್ಕಂದ್ರು ನೋಡಿನ್ರಿ, ಸಾಯಂಕಾಲ 6 ಅವ್ರ ಮನೆ ಸೇರ್ಬೇಕು. ಮನೆ ಸೇರ್ಲಿಲ್ಲ ಅಂದ್ರೆ ನಮ್ಮ ಅಪ್ಪನ ಕಡೆ ಹೊಡೆಸ್ಕೋತಿದ್ರು ಅವ್ರು. ಆದ್ರೆ ಅಷ್ಟು ಆಗಿನ ಕಾಲದ ಜನ
ತಮ್ಮ ತಮ್ಮ ಮಕ್ಕಳನ್ನ, ತಮ್ಮ ತಮ್ಮ ಹೆಂಡಂದರನ್ನ, ತಮ್ಮ ಬಳಗದವರನ್ನ ಅಂದರೆ ಇದು ನೇಮ, ಅದು ಬಿಟ್ಟು ಬಿಡಬಾರದು, ತಮ್ಮ ಹತೋಟೊಳಗೆ ಇಟ್ಕೋಬೇಕು. ಹಾಗೆ ಯಜಮಾನ ಗಟ್ಟಿದ್ದಾದ್ರೆ ಮನೆಯೊಳಗಿದ್ದವರೆಲ್ಲರೂ ಸರಿಯಾದ ಹಾದಿಯೊಳಗಿರ್ತಾರೆ. ಹಾಗೆ ಈ ದೇಹವೆಂಬ ಪುರದೊಳಗೆ ಯಜಮಾನ ಮನಸ್ಸರೇ. ಆ ಮನಸ್ಸನ್ನ ಹತೋಟೊಳಗೆ ಇಟ್ಕೊಂಡೇವಂದ್ರೆ ಇಲ್ಲಿರುವ ಕೈಯ, ಕಾಲು, ಕಣ್ಣು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಇವು ತಾನಾಗೆ ಹತೋಟೊಳಗಿರ್ತವೆ. ಅದಕ್ಕಾಗಿ ಮೊದಲಿಗೆ ಹೇಳ್ತಾರೆ ನಿಯತಾತ್ಮ ಅಂದ್ರೆ ಮನೋನಿಗ್ರಹವುಳ್ಳವನಾಗಿದ್ದಾನೆ. ಮಹಾವೀರ್ಯ ಮಹಾಪರಾಕ್ರಮಿಯಾಗಿದ್ದಾನೆ. ದ್ಯುತಿಮಾನ್ ಕಾಂತಿಯುಕ್ತನಾಗಿದ್ದಾನೆ. ಧೃತಿಮಾನ್ ಭಾರಿ ಧೈರ್ಯವುಳ್ಳವನಾಗಿದ್ದಾನೆ. ವಸಿ ಅಂದರೆ ಇಲ್ಲಿ ಇಂದ್ರಿಯ ನಿಗ್ರಹ, ಅಲ್ಲಿ ನಿಯತಾತ್ಮ ಅಂದ್ರೆ ಮನೋನಿಗ್ರಹ. ವಸಿ ಅಂದ್ರೆ ತನ್ನ ಇಂದ್ರಿಯಗಳನ್ನ ತನ್ನ ಅಧೀನವಾಗಿ ಇಟ್ಕೊಂಡವನು. ಕಣ್ಣಿನಿಂದ ನೋಡಬೇಕು ಅಂತ ತಾನು ಇಚ್ಛಾ ಪಟ್ರೆ ನೋಡೋದ್ರಿ, ಕಣ್ಣು ನೋಡ್ಬೇಕಂತ ಅಪೇಕ್ಷಾ ಪಟ್ಟು ಅಂತೇಳಿ ಹೋಗೋದಲ್ಲ. ಕಿವಿ ಕೇಳ್ಬೇಕಂತ ಅಪೇಕ್ಷಾ ಪಟ್ಟು ಅಂತ ಹೋಗೋದಲ್ಲ. ನನಗ್ ಕೇಳ್ಬೇಕು ಅಂತ ಅಪೇಕ್ಷಾ ಪಟ್ರೆ ಕಿವಿ ತನ್ನ ಪರದೆ ಬಿಚ್ಕೋಬೇಕಷ್ಟೇ. ತಾನು ಪರದೆ ಬಿಚ್ಕೊಂಡು ಕೂತದಂತೇಳಿ ನಾನು ಕೇಳ್ಕೊತೇನೆ ಅಂದ್ರೆ ಅಲ್ಲ. ಇದು ವಸಿ, ಇಂದ್ರಿಯ ನಿಗ್ರಹ ಒಳವನಾಗಿದ್ದಾನೆ. ಬುದ್ಧಿಮಾನ್, ನೀತಿಮಾನ್, ವಾಗ್ಮಿ ಇವೆಲ್ಲ ಶಬ್ದಗಳು ನಾರದರ ಬಾಯಿಯಿಂದ ಬಂದ ಶಬ್ದಗಳು. ಆದ್ದರಿಂದ ಬುದ್ಧಿಮಾನ್, ನೀತಿಮಾನ್, ವಾಗ್ಮಿ, ಶ್ರೀಮಾನ್. ಶ್ರೀಮಾನ್ ಅಂದ್ರೆ ಕಾಂತಿಯುಕ್ತ. ಆಮೇಲೆ ಶತ್ರು ನಿಬರ್ಹಣ. ಯಾರೇ ಏನೇ ನೋಡ್ರಿ, ಅಂದ್ರೆ ರಾಮದೇವರು ಇದ್ದಾಗ ಎಲ್ಲ ಶತ್ರುಗಳನ್ನು ಗೆದ್ದಿದ್ರಂತೆ. ಆದ್ರೆ ರಾಮದೇವರು ಹೋದ ಮೇಲೆ, ಮುಂದೆ ಬಾಬರಿ ಬಸಿದ ಆದ ಮೇಲೆ ಅದನ್ನು ಉಳಿಸ್ಕೊಳ್ಳಿಕ್ಕಾಗಿ ನಮಗೆ 500 ವರ್ಷ ಬೇಕಾಯ್ತು. ನಮಗೆ ಶತ್ರು ನಿರ್ವಹಣೆ ಮಾಡುವ ಶಕ್ತಿ ಬರಲಿಲ್ಲ. ಶತ್ರುವನ್ನು ನಿವಾರಣೆ ಮಾಡುವ ವ್ಯಕ್ತಿಯ ಜಾಗ ಹೋದರೆ, ಶತ್ರುಗಳು ತಗೊಂಡ್ರೆ ಅದನ್ನು ಕಸಿದುಕೊಳ್ಳಿಕ್ಕೆ 500-600 ವರ್ಷ ಬೇಕಾಯ್ತು ಅಂತ ಕೇಳ್ತೀವಿ ನಾವು. ಅದ್ರ ತಾತ್ಪರ್ಯ ಆ ರಾಮನನ್ನ ಅಷ್ಟು ನಾವು ಭಕ್ತಿಯನ್ನು ಮಾಡೋದು ಕಮ್ಮಿ ಮಾಡಿದ್ದೇವೇನೋ, ಅದಕ್ಕಾಗಿ ಸಿಕ್ಕಿರ್ಲಿಕ್ಕಿಲ್ಲ. ಈಗ ನಾವು ರಾಮನ ಭಕ್ತಿ ನಿಮ್ಮೊಳಗೆಲ್ಲರಿಗೂ ಅಭಿವ್ಯಕ್ತ ಅದಕ್ಕಾಗಿ ಸಿಕ್ಕಿದೇನೋ ಅಂತ ಅನಿಸ್ತದೆ. ಶತ್ರು ನಿಬರ್ಹಣನಾಗಿದ್ದಾನೆ. ವಿಪುಲಾಂಶ ಮಹಾಬಾಹು ಕಂಬುಗ್ರೀವ ಮಹಾಹನುಹು. ನೋಡ್ರಿ ಹೇಳ್ತಾರೆ, ಮಹಾಬಾಹು ಅವನ ಕೈಗಳು ಎರಡೂ ಅಜಾನಬಾಹುವಾಗಿವೆ ಅಂತೆ. ಶಂಖದಂತೆ ಅವನ ಕಂಠ ಇದೆ ಅಂತೆ. ಹಣಿ ಬಹಳ ದೊಡ್ಡದಿದೆ ಅಂತೆ, ಅಗಲಾದ ಹಣಿ ಇದೆ ಅಂತೆ. ವಕ್ಷಸ್ಥಳ ವಿಶಾಲವಾದ ವಕ್ಷಸ್ಥಳದ ಅಂತೆ. ಆಮೇಲೆ ಮಹೇಶ್ವಾಸ. ಮಹೇಶ್ವಾಸ ಅಂದ್ರೆ ಮಹಾಬಿಲ್ಲುಗಾರ. ಮಹೇಶ್ವಾಸ ಅಂದ್ರೆ ಗೀತೆಯಲ್ಲಿ ಬರ್ತದೆ ಮಹೇಶ್ವಾಸೋ ಅಂತ ಹೇಳಿ. ಮಹೇಶ್ವಾಸ ಅಂದ್ರೆ ಬಿಲ್ಲುಗಾರ. ಅಂದ್ರೆ ಬಿಲ್ಲುಗಳನ್ನ ಯಾವ ತರ ಬಳಕೆಯನ್ನ ಮಾಡಬೇಕು ಅಂತರೋದ್ರೊಳಗೆ ಚೆನ್ನಾಗಿ ತಿಳ್ಕೊಂಡವನಾಗಿದ್ದಾನೆ. ಗೂಢಜತ್ರು, ಇಲ್ಲೇನು ಎಲುವು ಕಾಣಿಸ್ಬಾರ್ದು ಯಾರಿಗೂ, ಅದು ಗೂಢಜತ್ರು ಅಂತಂತಾರೆ. ಅದು ಎಲ್ಲರ ಕೆಲವು ಎಲುವು ಕಾಣಿಸ್ತೀವಿ. ತುಂಬಿ ಇದು ಮಾಂಸದಿಂದ ತುಂಬಿರಬೇಕು, ಎಲುವು ಒಳಗೆ ಹೋಗಿರಬೇಕು, ದಪ್ಪಾಗಿರಬೇಕು. ಗೂಢಜತ್ರು ಆಗಿದ್ದಾರೆ. ಅರಿಂದಮಃ. ಆಮೇಲೆ ಇಲ್ಲಿ ಅರಿಂದಮ ಅಂತಂದರೆ ಇಂದ್ರಿಯಗಳನ್ನ ನಿಗ್ರಹ ಮಾಡಿದವನು, ಗೆದ್ದವನು. ಆಜಾನಬಾಹುವಾಗಿದ್ದಾನೆ. ಸುಶಿರ ಸಮವಾದ ಶಿರಸ್ಸುಳ್ಳವನಾಗಿದ್ದಾನೆ. ಸುಲಲಾಟ ಅರ್ಧಚಂದ್ರಾಕಾರದ ಹಣೆ ಉಳ್ಳವನಾಗಿದ್ದಾನೆ. ಸುವಿಕ್ರಮ ಸಿಂಹದಂತೆ ಮಹಾಪರಾಕ್ರಮಿಯಾಗಿದ್ದಾನೆ. ಆಮೇಲೆ ಸಮಪ್ರಮಾಣ ಎತ್ತರ, ಒಂದು ಎತ್ತರ ಒಂದು ತಳಗ ಒಂದು ಮ್ಯಾಲ ಆಗಿರಬಾರದು. ದೇಹದ್ದು ಸಮಾನವಾದ ಎತ್ತರವಿರಬೇಕು. ದೇಹದ ಅವಯವನು ಕೂಡ ಒಂದು ಕೈ ಸಣ್ಣದು, ಒಂದು ಬಾಟು ಸಣ್ಣದು, ಒಂದು ಕಾಲು ಸಣ್ಣದು, ಈ ತರ ಇರಬಾರದು. ಸಮವಿಭಕ್ತಾಂಗನಾಗಿದ್ದಾನೆ. ಸ್ನಿಗ್ಧ ವರ್ಣ. ನಾನು ಮುದ್ದಾಮಾಗ ಆ ಶಬ್ದಗಳನ್ನು ಓದ್ತಾ ಇದ್ದೇನೆ, ಒಂದ್ಸಲ ನಮ್ಮ ಕಿವಿ ಮೇಲೆ ಬಿದ್ದಿರಬೇಕು. ಸ್ನಿಗ್ಧ ವರ್ಣ. ಮೈ ಬಣ್ಣು ಆಕರ್ಷಕವಾದ ಮೈ ಬಣ್ಣು. ಕೆಲವರನ್ನು ನೋಡಿದಾಗ ಯಾಕಪ್ಪ ಇವ್ರ ನಮ್ಮ ಕಣ್ಮುಂದೆ ಬಂದ್ರು ಅಂತ ಅನಿಸ್ತದೆ. ಆ ತರದ ಬಣ್ಣ ಮೈ ಮೇಲೆ ಇರಬಾರದು ನಾವಂತೇವೆ. ನಮ್ಮ ಕರ್ಮ ಏನಿರ್ತದ ಪ್ರಕಾರ ಭಗವಂತ ಕೊಡ್ತಾನೆ, ಪ್ರಶ್ನೆ ಇಲ್ಲ. ಆದ್ರೆ ಯಾವ ತರ ಇರಬೇಕು ಅನ್ನೋದನ್ನ ರಾಮ ಇದ್ದ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸ್ನಿಗ್ಧ ವರ್ಣ. ಆಮೇಲೆ ಪ್ರತಾಪವಾನ್, ಮಹಾಶತ್ರುಗಳನ್ನ ಎದುರಿಸುವೊಳಗೆ ಪರಾಕ್ರಮವುಳ್ಳವನಾಗಿದ್ದಾನೆ. ಪೀನವಕ್ಷ, ಎದಿ ಉಬ್ಬಿದವನಾಗಿದ್ದಾನೆ.
52 ಇಂಚಿನ ಎದಿ ಉಳ್ಳವನಾಗಿದ್ದಾನೆ. ಲಕ್ಷ್ಮೀವಾನ್, ಲಕ್ಷ್ಮೀವಾನ್ ಅಂತಂದ್ರೆ ಎಲ್ಲ ಅವಯವಗಳು ಶೋಭೆಯಿಂದ ಕೂಡಿರ್ತಕ್ಕಂಥವನಾಗಿದ್ದಾನೆ. ಐಶ್ವರ್ಯ ಉಳ್ಳವನಂತ ಅರ್ಥ ಅಲ್ಲ. ಲಕ್ಷ್ಮೀವಾನ್ ಅಂತಂದ್ರೆ ಎಲ್ಲ ಅಂಗಗಳಿಂದ ಶೋಭಾಯಮಾನನಾಗಿರ್ತಕ್ಕಂಥವನಾಗಿದ್ದಾನೆ. ಶುಭ ಲಕ್ಷಣ. ಆ ರಾಮನನ್ನ ನೋಡಿದರೆ ಸಾಕು, ಎಲ್ಲರಿಗೂ ಆನಂದವಾಗ್ತದೆ. ಅಂತ ಎಲ್ಲ ಶುಭ ಲಕ್ಷಣದಿಂದ ಕೂಡಿದವನು ಧರ್ಮಜ್ಞನಾಗಿದ್ದಾನೆ, ಸತ್ಯಸಂಧನಾಗಿದ್ದಾನೆ. ಯಾರು? ಇಕ್ಷ್ವಾಕು ಕುಲದಲ್ಲಿ ಹುಟ್ಟಿದ ಶ್ರೀರಾಮ. ಪ್ರಜೆಗಳ ಹಿತದಲ್ಲಿ ಆಸಕ್ತನಾದವನು, ಯಶಸ್ವಿ. ಕೈ ಹಿಡಿದ ಅಂದ್ರೆ ಕೆಲಸ ಯಶಸ್ವಿಯಾಗಿ ಮಾಡಿಕೊಂಡು ಬರುವನು, ಜ್ಞಾನದಿಂದ ಸಂಪನ್ನನಾಗಿದ್ದಾನೆ. ಶುಚಿ ಅಂದ್ರೆ ಶುದ್ಧವಾದ ಮನಸ್ಸುಳ್ಳವನಾಗಿದ್ದಾನೆ. ಮನಸ್ಸು ನಿಗ್ರಹವುಳ್ಳವನಾಗಿದ್ದಾನೆ, ಜೊತೆಗೆ ಶುದ್ಧವಾದ ಮನಸ್ಸುಳ್ಳವನಾಗಿದ್ದಾನೆ. ವಶ್ಯ, ಇದು ಬಹಳ ಮಹತ್ವದ್ದು. ಹಿರಿಯರಿಗೆ ಅಧೀನನಾಗಿದ್ದಾನೆ. ವಶ್ಯ, ವಶ್ಯ ಅನ್ನೋ ಶಬ್ದಕ್ಕೆ ನಾವು ನೀವೆಲ್ಲ ಹೆಣ್ಣಂದ್ರೆ ವಶದೊಳಗಿರ್ತೀವಿ ಅಂತೀವಿ, ಇಲ್ಲೋ ಹಂಗಲ್ಲ. ವಶ್ಯ ಅನ್ನೋ ಶಬ್ದಕ್ಕೆ ಹಿರಿಯರ ಅಧೀನ. ಮನೆಯೊಳಗೆ ಯಾರು ಪೂಜ್ಯರಿದ್ದಾರೆ, ಗೌರವಾನ್ವಿತರಿದ್ದಾರೆ, ಅಂಥವರ ಅಧೀನನಾಗಿ ಇರೋದು. ನೋಡ್ರಿ, ಜಗದೊಡೆಯ ರಾಮ ಆದ್ರೆ ತಂದೆ ತಾಯಿಗಳ ಅಧೀನನಾಗಿದ್ದಾನೆ. ಈ ಅಧೀನತ್ವ ಯಾವಾಗಲೂ ಇರಬೇಕ್ರಿ. ಇದು ಇತ್ತಲ್ರಿ ಮನುಷ್ಯ, ಅವನು ಸರಿಯಾಗಿ ಇರ್ತಾನೆ. ಜವಾಬ್ದಾರಿ ಬಹಳ ಕೆಟ್ಟ ಅಂತೀರಿ, ಇಲ್ಲ ಜವಾಬ್ದಾರಿ ಕೆಟ್ಟ. ಜವಾಬ್ದಾರಿ ಕೆಟ್ಟ ಅಂದ್ರೆ ಏನು? ತಾನು ಅದನ್ನು ತನ್ನ ಮೈ ಮೇಲೆ ಹಾಕೊಂಡಾನಂತ ಅರ್ಥ. ಅವ ಇನ್ನೊಬ್ಬರ ಅಧೀನ ಇದ್ದ ಅಂದ್ರೆ ಅವನ ಜವಾಬ್ದಾರಿ ಅವ್ರ ಮೇಲೆ ಹೋಗ್ಬಿಡ್ತು. ಆದ್ರಿಂದ ಎಷ್ಟು ವಶದೊಳಗೆ ಇರ್ತೇವೆಯೋ ಅಷ್ಟು ಸೇಫ್ ಇರ್ತೇವೆ. ಸಮಾಧಿಮಾನ್, ಭಾರಿ ತಾಳ್ಮೆ ರೀ. ರಾಮನಷ್ಟು ತಾಳ್ಮೆ ಜಗತ್ತಿನೊಳಗೆ ಯಾರಿಗೂ ಇಲ್ಲ. 1% ನಮಗೆ ಬಂದರೆ ಯಾವ ವೈಮನಸ್ಸುಗಳೇ ಹುಟ್ಟೋದಿಲ್ಲ. ಸಮಾಧಿಮಾನ್, ತಾಳ್ಮೆ ಉಳ್ಳವನಾಗಿದ್ದಾನೆ. ಪ್ರಜಾಪತಿ ಸಮಹ, ಬ್ರಹ್ಮದೇವರು ಯಾವ ರೀತಿಯಾಗಿ ಎಲ್ಲರಿಂದ ಪೂಜ್ಯರೋ ಹಾಗೆ ಎಲ್ಲರಿಂದ ಸರ್ವಲೋಕ ಪೂಜ್ಯನಾಗಿದ್ದಾನೆ. ಶ್ರೀಮಾನ್, ಇಲ್ಲಿ ಕಾಂತಿಯುಕ್ತನಾಗಿದ್ದಾನೆ. ಆಮೇಲೆ ರಕ್ಷಿತ, ಜೀವಲೋಕಸ್ಯ ಧರ್ಮಸ್ಯ ಪರಿರಕ್ಷಿತ. ಇಡೀ ಜೀವಲೋಕವನ್ನ ರಕ್ಷಣೆ ಮಾಡಿದವನು, ಧರ್ಮವನ್ನ ರಕ್ಷಣೆ ಮಾಡುವನು, ತನ್ನ ಧರ್ಮವನ್ನು ರಕ್ಷಣೆ ಮಾಡುವನು, ಸ್ವಜನರನ್ನು ರಕ್ಷಣೆ ಮಾಡುವನು, ವೇದಾಂಗವನ್ನು ತಿಳಿದುಕೊಂಡವನಾಗಿದ್ದಾನೆ. ಧನುರ್ವೇದೇಚ ನಿಷ್ಠಿತ, ಧನುರ್ವೇದ ವಿದ್ಯೆ ಒಳಗೆ ಚೆನ್ನಾಗಿ ಪಾರಂಗತನಾಗಿದ್ದಾನೆ. ಸರ್ವಶಾಸ್ತ್ರವನ್ನ ತಿಳಿದುಕೊಂಡವನಾಗಿದ್ದಾನೆ. ಸ್ಮೃತಿಮಾನ್, ಯಾವ ಸಮಯಕ್ಕೆ ಏನು ನೆನಪಿಸಿಕೊಳ್ಳಬೇಕೋ ಅದನ್ನ ನೆನಪಿಸಿಕೊಳ್ಬೇಕ್ರಿ. ಕೆಲವರು ಇರ್ತಾರೆ, ನಮ್ಮ ಅನುಭವ ಕೆಲವರು ನೋಡಿದೀನಿ ನಾನು, ಭಾರಿ ನೆನಪಿಟ್ಕೊಂಡಿರ್ತಾರೆ. 10 ವರ್ಷ 20 ವರ್ಷ ಆದ್ಮೇಲೆ ನಿನ್ನೊಬ್ರು ಗುಲ್ಬರ್ಗದವರೇ ಬಂದಿದ್ರು. ಅವ್ರು ಹೇಳ್ತಾ ಇದ್ರು, ಏನ್ರಿ ಸ್ವಾಮಿಗಳಿಗೆ ಎಷ್ಟು ನೆನಪಿನ ಶಕ್ತಿ ಇದೆ ರೀ ಅಂತ. ಯಾಕೆ ಅಂತ ಕೇಳಿದೆ ನಾನು. ಅವರಿಗೆ ಒಂದು 20 ವರ್ಷದಿಂದ ಏನೋ ಆಕ್ಸಿಡೆಂಟ್ ಆಗಿತ್ತಂತ, ಕಾಲ 2 ಕಟ್ಟಾಗ್ಬಿಟ್ಟಿದ್ದು ಅಂತ. ಅದಕ್ಕೆ ಅವರು ಆ ಕಾಲವನ್ನ ಹಾಕೋರಿ ಎಂದು ಸ್ವಾಮಿ ಹೇಳಿದ್ರಂತ. ಏನ್ ತಪ್ಪಿಲ್ಲ, ಹಾಕೋರಿ ಕಾಲ, ಪ್ಲಾಸ್ಟಿಕ್ ಕಾಲು ಬಂದವಲ್ಲ ಹಾಕೋರಿ ಅಂತಂದಿರಂತ. 5 ವರ್ಷ ಆದ್ಮೇಲೆ ಇಲ್ಲಿ ಮಳಕೇಡಕ್ಕೆ ಇವರು ಬಂದಿರಂತ. ಸ್ವಾಮಿ ಬಂದಾಗ ಅವ್ರು ಎಲ್ಲಿ ಕೂತಿದ್ರು, ಅವ್ರ ಪಾಪ ಕಾಲ್ ಕಟ್ಟಾದ್ರು ಇದಾರ, ಅವರು ಅಲ್ಲೇ ಹೋಗಿ ಕೊಡ್ಬೇಕಂತ ಮುದ್ರಾ ಕೊಟ್ರಂತ. ಕೊಟ್ಟು ಹೇಳಿದ್ರಂತ 5 ವರ್ಷ ಆಯ್ತಲ್ಲ ಕಾಲು ಹಾಕೊಂಡ್ರಂತ. ಕರೆಕ್ಟ್ 5 ವರ್ಷ ಆಯ್ತಂತ ಹಾಕೊಂಡು. ಅದ್ರ 5 ವರ್ಷ ಹಿಂದೆ ಅವ್ರು ನನ್ನ ಕಾಲು ಹಾಕು ಅಂತ ಹೇಳಿದ್ದನ್ನ ನೆನಪಿಟ್ಟುಕೊಂಡು ಕರೆಕ್ಟ್ 5 ವರ್ಷ ಆಗಿತ್ತು, 5 ವರ್ಷ ಅಂತ ಅಂದ್ರು ನೋಡ್ರಿ ಅವ್ರಂತ ನಿನ್ನೆ ಹೇಳೋದ್ರು. ಆದ್ರೆ ಇದು ಸ್ಮರಣ ಶಕ್ತಿ ಬಹಳ ಬೇಕಾಗ್ತದೆ. ಇದಕ್ಕೆ ಸ್ಮೃತಿಮಾನ್, ಸ್ಮೃತಿ ಶಕ್ತಿ. ರಾಮನಿಗೆ ಸ್ಮೃತಿ ಶಕ್ತಿ ಹೇಳ್ತಾ ಇದ್ದಾರೆ, ಅದರಲ್ಲಿ ರಾಮ ಪೂಜಕರಿಗೂ ಆ ಶಕ್ತಿ ಬಂದೇ ಬರ್ತದೆ. ಅಂತಹ ಸ್ಮೃತಿ ಶಕ್ತಿ ಉಳ್ಳವನಾಗಿದ್ದಾನೆ ರಾಮ. ಸ್ಮರಣ ಶಕ್ತಿ. ಪ್ರತಿಭಾನವಾನ್, ಪ್ರತಿಭಾ, ಪ್ರತಿಭಾ ಅಂದ್ರೆ ಸಮಯೋಚಿತವಾದ ಬುದ್ಧಿಯನ್ನ ಆಗಿಂದಾಗಲೇ ಹೊಳೆಯೋದ್ರದು. ಹಿಂದ ಮುಂದ ವಿಚಾರ ಮಾಡೋದಲ್ಲ. ಆ ಕಾಲಕ್ಕೆ ಏನು ಹೊಳಿತದೋ ತಕ್ಷಣ ಹೊಳಿಸಿ ಬುದ್ಧಿಗೆ ತೋರಿ ಹೇಳಿ ಅದು ಸರಿ ಮಾಡೋದು. ಇದು ಪ್ರತಿಭಾ. ಸರ್ವಲೋಕ ಪ್ರಿಯ, ಎಲ್ಲ ಜನರಿಗೂ ಪ್ರಿಯನಾಗಿದ್ದಾನೆ. ಸಾಧುಹು ಅಂದರೆ ಸಜ್ಜನ ಸ್ವಭಾವವುಳ್ಳವನಾಗಿದ್ದಾನೆ. ಇನ್ನೊಂದು ಮಾತು ಹೇಳ್ತಾರೆ, ಅಧೀನಾತ್ಮ. ಕಂಡವರು ಒಂದು ತಲೆ ಬಗ್ಗಿಸದವನು. ಬಗ್ಗಿಸ್ಬೇಕ್ರೆ ತಲೆ ಹಿಂದೆ ವಶ್ಯ ಅಂತಂದ್ರು.
ವಶ್ಯ ಅಂದ್ರೆ ಹಿರಿಯರಿಗೆ ಬಗ್ಗಿದವನು ಅಂತ. ಈಗಂತಾರೆ ಅಧೀನಾತ್ಮ, ಯಾರಿಗೂ ಬಗ್ಗದವನು. ಯಾರಿಗೂ ಬಗ್ಗದವನು ಅಂದ್ರೆ ಎದಿ ಶಟದು ಹೋಗೋರು ಮುಂದೆ ಶಟಿಯವನು, ಅವ್ರ ಮುಂದೆ ಬಗ್ಗವನಲ್ಲ. ಆದರೆ ಯಾರು ವಿನೀತರಿದ್ದಾರೆ, ಯಾರು ಹಿರಿಯರಿದ್ದಾರೆ, ಯಾರು ಧರ್ಮಾತ್ಮರಿದ್ದಾರೆ, ಯಾರು ಪುಣ್ಯಾತ್ಮರಿದ್ದಾರೆ, ಅವ್ರ ಮುಂದೆ ತಲೆ ಬಗ್ಗಿನೇ ಬಗ್ಗೋದು. ಅವ್ರ ಮುಂದೆ ತಲೆ ಬಗ್ಗೇ ಬಗ್ಗೋದು. ಇವತ್ತೊಂದು ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ, ವಾಟ್ಸಪ್ ಒಳಗೆ ನೋಡ್ತಾ ಇದ್ದೆ. ಮೋದಿಯವರು ಒಂದು ಸ್ಟೇಜಲ್ಲಿ ಕುಳಿತಿದ್ದಾರೆ, ಯೋಗಿಯವರು ಬಾಜು ಕುಳಿತಿದ್ದಾರೆ. ಯೋಗಿಯವ್ರಿಗೇನೋ ಮಾತಾಡಬೇಕಂದ್ರೆ ಸ್ಟೇಜ್ ಒಳಗೆ ಹೇಳಿದ್ರಂತೆ. ಆಗ ಯೋಗಿಯವರು ತಾವು ಬಾಜು ಕೂತಿದ್ದು ಸೀಟ್ ಸರಿಸ್ಕೊಂಡು ಹಿಂದಿನಿಂದ ಹೋದ್ರು. ಹಿಂದಿನಿಂದ ಹೊಂಟಾಗ ಆಗ ಮೋದಿಯವ್ರ ಕೈ ಹಿಡಿದು ಮುಂದಿಂದ ಹೋಗ್ರಿ ಅಂತಂದ್ರು. ಆಗ ಅದ್ರ ಕಾಮೆಂಟ್ರಿ ಮಾಡುವಾಗ ಅವನು ಹೇಳ್ತಾನೆ, ಏನ್ ಹೇಳ್ತಾರೆ ಅಂದ್ರೆ ಇದು ಅವರು ಮಾಡುವ ವಿನೀಯತ. ಯಾಕೆಂದ್ರೆ ಸ್ಥಾನದಿಂದ ಅವರು ದೊಡ್ಡವರು, ಸನ್ಯಾಸಿಯಿಂದ ಯೋಗಿ ದೊಡ್ಡವ, ಆದ್ರೆ ಪ್ರಧಾನಮಂತ್ರಿ ಸ್ಥಾನದಿಂದ ಅವನು ದೊಡ್ಡವರಾದದ್ರಿಂದ ದೊಡ್ಡವರು ಮುಂದೆ ಹೋಗಬಾರದು. ನಮಗೆ ಏನೋ ಒಂದು ಕೆಲಸ ಹೇಳಿದಾಗ ಪಟ್ನೆ ಎದುರು ಅವ್ರು ಹಿಂದಿಂದ ಹೋಗಕ್ಕೆ ಹೊರತು ದೊಡ್ಡವರು ಮುಂದೆ ಹೇಗೆ ಹೋಗಬಾರ್ದು. ಇದು ವಿನಯದ ಲಕ್ಷಣ, ಇದು ಒಂದು ಧರ್ಮದ ನೀತಿ. ಅದನ್ನು ತೋರಿಸೋದಕ್ಕಾಗಿ ಯೋಗೀಜಿಯವರು ಹಂಗೆ ಹೊಂಟ್ರದು. ಆಗ ಮೋದಿಯವರು ಕೈ ಹಿಡಿದು, ನೀ ಏನಿದ್ರು ಸನ್ಯಾಸಿಯಪ್ಪ ಹೋಗಿ ನಾನು ಮುಂದಿಂದ ಅಂತ. ಅದ್ರ ಮುಂದಿನ ಹೋದ್ರು ತಪ್ಪಿಲ್ಲ. ಇದು ಇವ್ರ ದೊಡ್ಡ ಗುಣ. ಇದು ಇವ್ರ ದೊಡ್ಡ ಗುಣ, ಅವ್ರ ದೊಡ್ಡ ಗುಣ. ಅಂದ್ರೆ ಇವೆಲ್ಲಾನು ನಮಗೆ ಏನ್ರಿ ಮುಂದಿನ ಹೋದ್ರೇನು ಹಿಂದಿಂದ ಹೋದ್ರೇನು, ಇದು ನಮ್ಮಂಥವ್ರಿಗೆ ಇದು ವಿನಯವಂತರಿಗೆ, ಬುದ್ಧಿವಂತರಿಗೆ, ತಿಳುವಳಿಕೆ ಇದ್ದವರಿಗೆ ಇದೆಲ್ಲ ಸೂಕ್ಷ್ಮವಾದ ವ್ಯವಹಾರಗಳು. ಇದು ಭಗವಂತ ತಿಳಿದುಕೊಂಡಿದ್ದ. ಅದಕ್ಕಾಗಿ ಭಗವಂತ ಅಧೀನಾತ್ಮನೂ ಹೌದು, ವಶ್ಯನೂ ಹೌದು. ಯಾರಿಗೆ ವಶದೊಳಗಿರಬೇಕೋ ಅವ್ರಿಗೆ ತಗ್ಗಿ ಬಗ್ಗಿನೇ ಅವ್ರ ಜೊತೆಗೆ ಇರ್ತಿದ್ದ. ಯಾರ ಬಲ್ಲಿ ತಾನು ತಗ್ಗಿ ಬಗ್ಗಿ ಬಗ್ಗಬಾರದು. ಕೆಲವರು ಬಗ್ತಾರಂದ್ರೆ ಕಂಡು ರೂಪಕ್ಕೆ ಹೋಗ್ಬಿಡ್ತಾರೆ. ಒಂದ್ಸಲ ಅವನು ಬಗ್ಗದಾದ್ರೆ ಮೇಲೆ ಎಬ್ಸಂಗ್ಲವನಿಗೆ. ಹಂಗೂ ಆಗಬಾರದು. ಎಲ್ಲಿ ಬಗ್ಗಬೇಕು ಅಲ್ಲಿ ಬಗ್ಗಬೇಕು, ಎಲ್ಲಿ ಬಗ್ಗಬಾರದು ಅಲ್ಲಿ ಬಗ್ಗಬಾರದು. ಇದು ಗುಣ. ಇದು ಕಂಡವರಿಗೆ ಬಗ್ಗೋದು ಇದು ದುರ್ಗುಣ. ಯಾರಿಗೆ ಬಗ್ಬೇಕು ಅವ್ರಿಗೆ ಬಗ್ಗದ್ರೇ ಗುಣ, ಯಾರಿಗೆ ಬಗ್ಬಾರ್ದು ಅವ್ರಿಗೆ ಬಗ್ಬಾರದು ಇದ್ರೇ ಅದು ಗುಣ. ಇದು ರಾಮನ ಹತ್ರ ಇತ್ತು. ಅಧೀನಾತ್ಮ. ದೀನಾತ್ಮ ಅಂದ್ರೆ ಎಲ್ಲರಿಗೂ, ಅವ್ರು ಯೋಗ್ಯರೋ ಅಯೋಗ್ಯರೋ ಯಾರೋ ಏನೋ. ಕೆಲವರು ಇರ್ತಾರೆ ಯಾರೇ ಬಲ್ಲಿ ಕೈ ಜೋಡಿಸ್ಬಿಡೋದು. ಒಟ್ಟ ಅಲ್ಲ, ಯಾರೇ ಬಂದ್ರು ಕೈ ಜೋಡಿಸೋದಲ್ಲ. ಯಾರು ಯೋಗ್ಯರು ಬಂದಿದ್ದಾರೋ ಅವ್ರಿಗೆ ಕೈ ಜೋಡಿಸ್ಬೇಕು. ಅದನ್ನು ಭಗವಂತ ಅವರ ರಾಮನ ಹತ್ರ ಅದು ಇತ್ತು. ಅಧೀನಾತ್ಮ ವಿಚಕ್ಷಣ. ಎಲ್ಲಾ ಕಾರ್ಯಗಳನ್ನ ಮಾಡೋದ್ರಲ್ಲಿ ಭಾರಿ ಬುದ್ಧಿವಂತ ಅಂತ. ವಿಚಕ್ಷಣ ಅಂದ್ರೆ ಸಕಲ ಕಾರ್ಯಗಳನ್ನ ಮಾಡೋದ್ರೊಳಗೆ ನಿಪುಣನಾಗಿದ್ದಾನೆ. ಆರ್ಯ, ಎಲ್ಲರಿಂದಲೂ ಪೂಜ್ಯನಾಗಿದ್ದಾನೆ. ಸರ್ವ ಸಮಶ್ಚ, ಎಲ್ಲರಿಗೂ ಒಂದೇ ರೀತಿಯ ಅನುಕೂಲತೆಯನ್ನು ಮಾಡಿಕೊಡುವನು. ಎಲ್ಲರಿಗೂ ಒಂದೇ ರೀತಿಯ ಅನುಕೂಲತೆಯನ್ನು ಮಾಡಿಕೊಡುವನು. ಇವರು ನಮ್ಮವರು, ಇವರು ಬೇರೆಯವರು, ಇವರು ಬಹಳ ಬೇಕಾದವರು, ಇವರು ಅಲ್ಪ ಬೇಕಾದವರು, ಇದರ ಪ್ರಶ್ನೆನೇ ಇಲ್ಲ. ಕೆಲವು ವಿಷಯಗಳಿಗೆ ನೀರು, ಲೈಟು, ಬೆಳಕು, ಗಾಳಿ, ಫ್ಯಾನ್, ಲೈಟು, ರೋಡು ಎಲ್ಲರೂ ಸಂಬಂಧಪಟ್ಟದಲ್ರಿ ಇದು. ಇಲ್ಲಿ ನಾವು ಪಾಲಿಟಿಕ್ಸ್ ಮಾಡೋದ್ರಿಗೆ ಅರ್ಥ ಇಲ್ಲ. ಇನ್ನು ಉಳಿದವರು ಬುದ್ಧಿವಂತಿಕೆ ಒಳಗೆ ಯಾರಿದ್ದಾರೋ, ಅವ್ರಿಗೆ ಪ್ರತಿಭಾ ಇದ್ದವ್ರು ಯಾರಿದ್ದಾರೋ ಅವ್ರವ್ರಿಗೆ ಕೊಡೋ ಪ್ರೈಸ್ ಒಳಗೆ ನೀವೇನು ಮಾಡ್ತೀರೋ ಮಾಡ್ಕೋರಿ. ಆದರೆ ಎಲ್ಲ ಜನರಿಗೆ ಬೇಕಾಗಿರ್ತಕ್ಕಂಥ ಏನು ಭಗವಂತನ ಪ್ರಕೃತಿಯಿಂದ ಬಂದಿರತಕ್ಕಂಥದ್ದು ಇರೋದಲ್ಲ, ಅದರಲ್ಲಿ ಮಾತ್ರ ನಾವು ಯಾವುದೂ ವ್ಯತ್ಯಾಸ ಮಾಡಬಾರದು. ಅದು ಸರ್ವ ಸಮ, ಎಲ್ಲರನ್ನೂ ಸಮಾನವನ್ನಾಗಿ ಅನುಕೂಲತೆಯನ್ನು ಮಾಡಿಕೊಡ್ತಕ್ಕಂಥ ಭಗವಂತ ಸದೈವ ಪ್ರಿಯದರ್ಶನಃ. ಯಾವಾಗಲೂ ಎಲ್ಲರಿಗೂ ಪ್ರಿಯನಾಗಿನೇ ಕಂಡು ಬರುವನಂತೆ. ರಾಮ ನನ್ಗೆ ಬಹಳ ಬೇಕಾದವ, ರಾಮ ನನ್ಗೆ ಬಹಳ ಬೇಕಾದವ. ಪ್ರತಿಯೊಬ್ಬ ವ್ಯಕ್ತಿ ಆಗಿನ ಕಾಲದ ಕೃತ ತ್ರೇತಾಯುಗದೊಳಗೆ ಇರುವ ಏನೇನು ಜನ, ಎಷ್ಟೆಷ್ಟು ಜನ ಇದ್ದರೋ ಅವರೆಲ್ಲರಿಗೂ ರಾಮ ಪ್ರಿಯರಾಗಿ ಕಾಣ್ತಾ ಇದ್ದಂತೆ. ಸಚ ಸರ್ವಗುಣೋಪೇತ. ಆ ರಾಮ ಏನಿದ್ದಾನಲ್ಪ, ಅವ ಇಷ್ಟು ಗುಣಗಳು ಹೇಳಿದ್ರು. ಅವ್ರು ಕೇಳಿದ್ದು 15-16, ಇವ್ರು ಹೇಳಿದ್ದು 35-40 ಗುಣಗಳನ್ನು ಹೇಳಿದ್ದಾರೆ. 14, 22, 30, 38, 46,
50, 57, 62 ಗುಣಗಳನ್ನು ಹೇಳಿದ್ದಾರೆ. ಅವರು ಕೇಳಿದ 16 ಗುಣಗಳು, ಇವರು ಹೇಳಿದ್ದು ಅದರ 4 ಪಟ್ಟು ಹೆಚ್ಚಿಗೆ. ಇಷ್ಟು ಎಲ್ಲ ಆದರೆ ಇಷ್ಟೇ ಅಲ್ಲ, ಸಚ ಸರ್ವ ಗುಣೋಪೇತಃ. ಆ ರಾಮ ಎಲ್ಲ ಗುಣಗಳಿಂದ ಕೂಡಿದವನು. ಮುಖ್ಯವಾಗಿ ಕೌಸಲ್ಯಾನಂದವರ್ಧನ. ಬರೇ ರಾಮ ಅಂತ ಅಷ್ಟೇ ಹೆಸರು ಹೇಳಿದ್ರು, ಇಕ್ಷ್ವಾಕು ಕುಲದಲ್ಲಿ ಬಂದವರು ಅಂತ ಹೇಳಿದ್ರು, ಯಾರ ಮಗ ಅನ್ನೋದು ಹೇಳಿಲ್ಲಲ್ಲ. ಅದಕ್ಕಾಗಿ ಹೇಳಿದ್ರು ಕೌಸಲ್ಯಾನಂದವರ್ಧನ. ಕೌಸಲ್ಯ ನಂದಮ, ಕೌಸಲ್ಯಗೆ ಆನಂದವನ್ನು ಕೊಡುವ ಮಗ ಅವನು. ಸಮುದ್ರದಂತೆ. ಮತ್ತ ನಾರದರಿಗೆ ಸಾಕಾಗ್ಲಿಲ್ಲ ಹೇಳೋದು, ಮತ್ತೆ ಹೇಳ್ತಾರೆ ಸಮುದ್ರದ ಗಾಂಭೀರ್ಯ. ರಾಮನ ಗಾಂಭೀರ್ಯ ಕೇಳ್ತೀಯ? ಸಮುದ್ರದ ಗಾಂಭೀರ್ಯ ಗೊತ್ತಾಗ್ತದಲ್ಲ. ಸಮುದ್ರ ಒಂದು ಹೋಗಿ ನಿಂದ್ರೆ ಎಷ್ಟು ಗಂಭೀರವಾಗಿ ನೀರು ಬರ್ತಿರ್ತದೆ. ಹಾಗೆ ರಾಮ ಅಷ್ಟು ಸಮುದ್ರದಂತೆ ಗಂಭೀರನಾಗಿದ್ದಾನೆ. ಅವರ ಧೈರ್ಯ ನೋಡ್ತೀಯಾ? ಧೈರ್ಯೇಣ ಹಿಮವಾನಿವ. ಹಿಮಾಲಯ ಪರ್ವತ ಯಾರು ಅಳಿಗಾಡಿಸ್ತಾರೆ ಹೇಳ್ರಿ ನೋಡೋಣ? ಯಾರಿಗೂ ಮಾಡ್ಲಿಕ್ಕಾಗಿಲ್ಲ. ಹಾಗೆ ಧೈರ್ಯ ಉಳ್ಳವನಾಗಿದ್ದಾನೆ. ಒಂದೇ ಮಾತನ್ನ ನಿನಗೆ ಹೇಳಬೇಕು ವಾಲ್ಮೀಕಿ, ಅಂದರೆ ಆ ವ್ಯಕ್ತಿ ರಾಮ ಸುಮ್ಮನೆ ನಿನಗೆ ಹೇಳದೆ. ಆ ರಾಮ ಯಾರು ಗೊತ್ತಾ? ವಿಷ್ಣುನ ಸದೃಶೋ ವೀರ್ಯೇ. ಅವ ವಿಷ್ಣುವಿಗೆ ಸದೃಶನಾಗಿರ್ತಕ್ಕಂಥವನು ವೀರ್ಯದಲ್ಲಿ. ಶೋಭವತ್ ಪ್ರಿಯದರ್ಶನ. ಚಂದ್ರ ಎಷ್ಟು ಆಹ್ಲಾದಕರನೋ, ಎಲ್ಲರಿಗೂ ಪ್ರಿಯವನೋ ಅಷ್ಟೇ ಎಲ್ಲರಿಗೂ ಪ್ರಿಯನಾದವನು. ಕಾಲಾಗ್ನಿ ಸದೃಶೇ ಕ್ರೋಧೆ. ರಾಮ ಬರೇ ಸಂಭಾಯ್ತ ಅಂತ ತೋರ್ಕೋಬೇಡ್ರಿ. ಅವನು ಎಲ್ಲಿ ಸಿಟ್ಟು ಮಾಡಬೇಕು ಅಲ್ಲಿ ಸಿಟ್ಟು ಮಾಡ್ತಾನೆ. ಆ ಸಿಟ್ಟು ಹೆಂಗ್ ಮಾಡ್ತಾನೆ ಗೊತ್ತಾ? ಕಾಲಾಗ್ನಿ ಸದೃಶ. ಪ್ರಳಯ ಕಾಲದಲ್ಲಿ ಒಂದು ಭಗವಂತ ಅಗ್ನಿ ಸೃಷ್ಟಿ ಮಾಡ್ತಾನಂತೆ. ಒಂದು ಸಲ ಆ ಅಗ್ನಿ ಹೊತ್ತು ಅಂದರೆ ಯಾರನ್ನೂ ಬಿಡಂಗಿಲ್ಲ. ಸಿಟ್ಟಿನಿಂದ ಎಲ್ಲರನ್ನು ಸುಟ್ಟಾಗ್ತದಂತೆ. ಹಾಗೆ ಭಗವಂತ ಆ ಅಗ್ನಿಯಂತೆ ಅಷ್ಟು ಸದೃಷ್ಟಿಗೆ ಸಿಟ್ಟು ಮಾಡ್ತಾನೆ. ಎಷ್ಟು ಸಿಟ್ಟು ಅಷ್ಟೇ ಕ್ಷಮ. ಅಷ್ಟೇ ಕ್ಷಮ. ಪೃಥಿವಿ ಸಮ. ಪೃಥಿವಿ ಹೇಗೆ ಕ್ಷಮಾಗುಣವುಳ್ಳದ್ದು, ಅದಕ್ಕಾಗಿ ಪೃಥಿವಿಗೆ ಕ್ಷಮಾ ಅಂತ ಹೆಸರು. ಪೃಥಿವಿಗೆ ಕ್ಷಮಾ ಅಂತ ಹೆಸರು. ಧರಣಿ ಅಂತ ಹೆಸರು. ಯಾಕೆ? ನಮ್ಮೆಲ್ಲರನ್ನು ಧಾರಣ ಮಾಡ್ತದೆ. ಅದಕ್ಕಾಗಿ ಧರಣಿ. ನಾವೆಲ್ಲರೂ ಮಾಡಿದ್ದನ್ನ ಕ್ಷಮಿಸ್ತದೆ. ಈ ಹೆಸರುಗಳನ್ನು ಕೊಡುವಾಗ ಇವತ್ತಿನ ಕಾಲದಾಗ ಅವರು ಇದ್ರಂದ್ರೆ ಇನ್ನೇನು ಹೆಸರು ಕೊಡ್ತಿದ್ರು ಗೊತ್ತಿಲ್ಲ. ಅವತ್ತು ಅವರು ಇಟ್ಕೊಂಡಿದ್ದು ನಾವು ಮಾಡುವ ಮಲಮೂತ್ರಾದಿಗಳನ್ನ ಭೂದೇವಿ ಸಹನ ಮಾಡಿ ನಮ್ಮನ್ನ ಮತ್ತೆ ಧಾರಣ ಮಾಡ್ತಾಳ. ಅದಕ್ಕಾಗಿ ಅವಳಿಗೆ ಕ್ಷಮಾ ಅಂತ ಕೊಟ್ರು. ಇವತ್ತು ಅಷ್ಟೇ ಅಲ್ಲಲ್ರಿ, ನಾವು ಇನ್ನೇನು ತಾಸಿ 5 ನಿಮಿಷಕ್ಕೆ ಥೂ ಅಂತ ಉಳಿದು ಕೊಡ್ತೇವೆ. ಬಾಯಿ ತುಂಬಿ ಹಾಕೋತೇವು, ತಿನ್ನಬಾರ್ದು ವಸ್ತು ತಿನ್ಕೋತ ಕೂಡ್ತೇವು. ಎಲ್ಲಿ ನೋಡಿದ್ರೆ ಉಗುಳ್ತೇವ್ರಿ. ಎಲ್ಲಿ ನೋಡಿದಲ್ಲಿ ಕಾಲು ಇಟ್ಟಲ್ಲಿ ಕೆಂಪು ಕಾಣೋದೆ. ಒಬ್ಬ ಯಾರೋ ಬುದ್ಧಿವಂತ ಇದ್ದಂತ ಹೇಳೋದು, ಇಲ್ರಿ ಭೂದೇವಿ ಕಲರ್ ಹಚ್ಚಲಿತ್ತು ಅಂತಂದಂತ. ಇಂಥ ಮೂರ್ಖರಿಗೆ ಏನು ಉತ್ತರ ಕೊಡ್ಬೇಕು ಹೇಳ್ರಿ? ತಾನು ಉಳೋದನ್ನ ಭೂದೇವಿ ಎಷ್ಟು ಸಾರು ಮಾಡ್ತಾಳೆ ಹೇಳ್ರಿ? ಎಷ್ಟು ಸಾರು ಮಾಡ್ಬೇಕು ಹೇಳ್ರಿ? ಎಂತ ಸ್ವಚ್ಛ ಭಾರತ ಅಂತ ಮೋದಿ ಅಂತವ್ರು 100 ಮಂದಿ ಬಂದ್ರು, ನಮ್ಮಂತ ಮೂರ್ಖರು ಇದ್ದಿದ್ದಕ್ಕೆ ಅದೇನು ಸ್ವಚ್ಛ ಆಗಂಗಿಲ್ರು. ಆದ್ರೆ ಮಾಡೋರು ನಾವೇ ಅಲ್ಲ, ಹೊಲಸು ಮಾಡೋರು ನಾವೇ ಅಂದ ಮೇಲೆ ನಾವೇ ವೈಯಕ್ತಿಕವಾಗಿ ಅದನ್ನು ಸ್ವಚ್ಛ ಇಡಬೇಕು. ಎಲ್ಲಿವರೆಗೆ ನಮ್ಮ ವೈಯಕ್ತಿಕವಾಗಿ ಬರೋದಿಲ್ಲ. ಕಸ ತೆಗೆಯುವ ಒಬ್ಬ ಚಲ್ಲೂರು 100 ಮಂದಿ ಆದ್ರೆ ಹೇಗೆ ಸಾಧ್ಯ? ಆದ್ದರಿಂದ ಕಸ ತೆಗೆಯುವವರಿಗೆ ಅನುಕೂಲ ಮಾಡಿಕೊಡುವಂಗ ನಾವೇನಾದ್ರು ಕಸ ಚೆಲ್ಲಿದ್ರೆ ತೆಗಿತಾರ್ರಿ. ಕಸ ತೆಗೆಯುವವರಿಗೆ ಅನುಕೂಲ ಮಾಡದೇ ಇದ್ದಟ್ಟು ಕಸ ಚೆಲ್ಲಿದ್ರೆ ಮಾಡ್ತಾರೆ ಗತಿರಿ. ಬೆಂಗಳೂರಾಗ ಹೋಗಿದ್ರೆ ನಾನು ನೋಡಿದ್ದೆ. ಆಗಾಗ ತಿಂಗಳಿಗೊಮ್ಮ 2 ತಿಂಗಳಿಗೊಮ್ಮ ನೋಡ್ತೀನಿ, ಇಡೀ ಬೀದಿಯಲ್ಲಿ ಕಸ ಹಂಗೆ ಬಿದ್ದಿರ್ತದೆ. ಅದ್ರ ತಾತ್ಪರ್ಯ ಜನರಕ್ಕಿಂತ ಹೆಚ್ಚು ಕಸ ಆಗಿದೆ. ಆ ಕಸಕ್ಕೆ ನಾವೇ ಸಣ್ಣ ಒಂದು ಪಲ್ಯಕಾಯಿ ತಂದ್ರೆ ಒಂದು ಪ್ಲಾಸ್ಟಿಕ್ ಚೀಲ ತರ್ತೇವೆ. ನಾವೇ ನಮ್ಮ ಮನೆಯಿಂದ ಒಂದು ಚೀಲ ತೋಡು ಹಾಕೊಂಡ್ರೆ 8 ಗಂಟೆ ಹೋಗ್ತೇವೆ ಹೇಳ್ರಿ. ಖಾಲಿ ಕೈಲಿ ಬೀಸೋತ್ ಹೋಗ್ತೇವೆ. ಬರುವಾಗ 100 ಪ್ಲಾಸ್ಟಿಕ್ ಚೀಲನೋ 100 ಬೇರೆ ಬೇರೆ ಕಾಗದ ಚೀಲನೋ ತರ್ತೇವೆ. ನಾವೇ ಕಸ ಮಾಡ್ಕೋತೇವೆ. ಸ್ವಲ್ಪ ನಾವು ಇದ್ರ ಬಗ್ಗೆನೂ ಗಮನ ಕೊಟ್ಟೇವೆ ಅಂದರೆ ದೇಶ ಸ್ವಚ್ಛ ಉಳಿಲಿಕ್ಕೆ ಸಾಧ್ಯ ಇದೆ, ವಾತಾವರಣ ಶುದ್ಧ ಬರ್ಲಿಕ್ಕೆ ಸಾಧ್ಯ ಇದೆ, ನಾವೇ ನಮ್ಮ ಶ್ವಾಸೋಚ್ಛ್ವಾಸವನ್ನು ಸರಿಯಾಗಿ ಮಾಡ್ಕೊಲಿಕ್ಕೆ ಸಾಧ್ಯ ಇದೆ.
ಎಲ್ಲರ ಮನೆ ಮುಂದೆ ನಿಯಾಮಕರಾದವರು ಬಂದ್ ಮಾಡಬೇಕು ಅಂತ ಕೂತಾರೆ, ಸ್ವಚ್ಛ ಆಗಂಗಿಲ್ಲ, ನಮ್ಮ ರೋಗ ಹೋಗಂಗಿಲ್ಲ ಮೇಲೆ. ಆದ್ದರಿಂದ ಮನುಷ್ಯ ಪೃಥ್ವಿ ಹೆಂಗ ನಾವು ಕ್ಷಮ ಮಾಡುವುದಕ್ಕೆ ಅರ್ಥ ಇಲ್ಲ, ಆ ಕಸಗಳನ್ನು ಹಾಕದೇ ಇದ್ದಂಗೆ ನೋಡಿಕೊಂಡು ಮಾಡಿ ಸ್ವಚ್ಛತೆಯನ್ನು ಕಾಪಾಡಬೇಕು. ಈ ನಿಮಿತ್ತದಿಂದ ಹೇಳ್ತಾ ಇದ್ದೇನೆ, ಪೃಥ್ವಿ ಮುಂದೆ ನಾವು ಎಷ್ಟೇ ಹೊಲಸು ಮಾಡಿದರೂ ಪೃಥ್ವಿ ಸಹನ ಮಾಡ್ತದೆ. ಹಾಗೆ ಮನುಷ್ಯ ಪೃಥ್ವಿಯಂತೆ ಕ್ಷಮಾಗುಣವನಾಗಬೇಕು. ಅದು ರಾಮನ ಹತ್ರ ಇತ್ತಂತೆ. ತ್ಯಾಗವನ್ನು ಮಾಡೋದ್ರೊಳಗೆ ಕುಬೇರನಿಗೆ ಸದಸ್ಯನಾಗಿದ್ದಾನಂತೆ, ಸತ್ಯವನ್ನು ಮಾಡೋದ್ರೊಳಗೆ ಯಮಧರ್ಮನಂತೆ ಇದ್ದಾನಂತೆ. ಹೀಗೆ ಏವಂ ಗುಣ ಸಂಪನ್ನಂ ರಾಮಂ ಸತ್ಯ ಪರಾಕ್ರಮಂ. ಈ ತರ ರಾಮ ಸತ್ಯ ಪರಾಕ್ರಮ ಎಲ್ಲ ಗುಣಗಳಿಂದ ಸಂಪನ್ನನಾದವನು. ಅವನೇ ಜ್ಯೇಷ್ಠ ಶ್ರೇಷ್ಠ ಗುಣೈಹಿ ಯುಕ್ತ ಪ್ರಿಯಂ ದಶರಥ ಸುತಂ. ಅಲ್ಲಿ ಮೊದಲು ತಾಯಿ ಹೆಸರು ಹೇಳಿದ್ರು. ಮೊದಲು ಯಾವ ವಂಶದಲ್ಲಿ ಹುಟ್ಟಿದ್ದಾನೆ ಅದಕ್ಕಾಗಿ ಇಕ್ಷ್ವಾಕು ವಂಶದ ರಾಮ ಅಂತ ಪ್ರತಿಜ್ಞೆ ಮಾಡಿದ್ರು. ಆ ರಾಮನ 50-60 ಗುಣಗಳನ್ನ ಹೇಳಿದ್ರು. ಹೇಳಿ ತಾಯಿಗೆ ಆನಂದ ಕೊಡುವನು ಅಂತ ತಾಯಿ ಹೆಸರು ತಗೊಂಡ್ರು. ಆಮೇಲೆ ಅವನು ಅಗ್ನಿಗೆ ಸದಸ್ಯನಾಗಿದ್ದಾನೆ, ಕ್ರೋಧುಲ್ಲಗೆ. ಆಮೇಲೆ ವಿಷ್ಣುಗೆ ಸದಸ್ಯನಾಗಿದ್ದಾನೆ, ಸಮುದ್ರದಂತೆ ಗಾಂಭೀರ್ಯವುಳ್ಳವನಾಗಿದ್ದಾನೆ ಇತ್ಯಾದಿಗಳನ್ನ ಹೇಳಿ ಎಲ್ಲ ಗುಣಗಳಿಂದ ಯುಕ್ತನಾದವನು ದಶರಥನಿಗೆ ಪ್ರಿಯ, ಅಂದ್ರೆ ಅಪ್ಪನಿಗೆ ಪ್ರೀತ್ಯಾಸ್ಪದನಾದ ಮಗ. ಮಕ್ಕಳು ತಂದೆ ತಾಯಿಗಳಿಗೆ ಪ್ರೀತ್ಯಾಸ್ಪದರಾಗಬೇಕು. ಪ್ರೀತ್ಯಾಸ್ಪದರು ಯಾವಾಗ ಆಗ್ತಾರೆ? ತಂದೆ ತಾಯಿಗಳ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅವರಿಗೆ ಅನುಕೂಲವಾಗಿ ಮಕ್ಕಳು ಇದ್ದರೆ ತಂದೆ ತಾಯಿಗೆ ಬೇಕಾದವರು ಆಗ್ತಾರೆ. ತಂದೆ ತಾಯಿಗಳ ಮನಸ್ಸು ಅರ್ಥ ಮಾಡಿಕೊಳ್ಳದೆ ಇದ್ದರೆ ಆ ಮಕ್ಕಳನ್ನ ತಂದೆ ತಾಯಿ ಪ್ರೀತಿಯಾಗಿ ಮಾಡ್ತಾರೆ, ಮಾಡಂಗಿಲ್ಲ. ಅದಕ್ಕಾಗಿ ಹೇಳ್ತಾರೆ, ಈ ಎಲ್ಲ ಗುಣಗಳಿಂದ ಕೂಡಿದವನಾದದ್ದರಿಂದ ಅವನು ದಶರಥನಿಗೆ ಅತ್ಯಂತ ಪ್ರಿಯನಾದ ಮಗನಾಗಿದ್ದಾನೆ. ಇಂತಹ ರಾಮನನ್ನ ಈ ಮೊದಲೇ ಅಧ್ಯಾಯ, ಬಾಲಕಾಂಡದ ಮೊದಲೇ ಅಧ್ಯಾಯದಲ್ಲಿ ಒಟ್ಟಾರೆ ರಾಮನ ಸಂಕ್ಷೇಪವಾದ ರಾಮಾಯಣದ ಚರಿತ್ರೆಯನ್ನ ಸೂಚನೆಯನ್ನ ಈಗ ವಾಲ್ಮೀಕಿ ಋಷಿಗಳಿಗೆ ನಾರದರು ಹೇಳ್ತಾರೆ. ಇಂತಹ ರಾಮ ತಂದೆಗೆ ಬೇಕಾದವ, ಪ್ರಕೃತಿನಾಂ ಹಿತೈರ್ಯುಕ್ತಂ ಪ್ರಕೃತಿ ಪ್ರಿಯ ಕಾಮ್ಯ. ರಾಮನ ಈ ಗುಣಗಳನ್ನ ಕಂಡು ಅಪ್ಪನಿಗೆ ಬಹಳ ಸಂತೋಷ ಆಯ್ತಂತೆ. ಸಂತೋಷ ಆಗಿ ನಾನು ಇದ್ದಾಗಲೇನೆ ಇವನಿಗೆ ಯೌವ ರಾಜ್ಯವನ್ನು ಕೊಡಬೇಕು ಅಂತ ಪ್ರೀತ್ಯ ಭಾರಿ ಸಂತೋಷದಿಂದ ಬಿಟ್ಕೊಡ್ಬೇಕ್ರಿ. ತಂದೆ ತಾಯಿಗಳಿಂದ ಕಸ್ಕೋಬಾರದ್ರಿ. ನಾವು ತಂದೆ ತಾಯಿಗಳಿಂದ ಕಸ್ಕೊಂಡು ನಾವು ಆಸ್ತಿ ತಗೋತೇವೆ, ಹಂಗೆ ತಗೋದಲ್ಲ. ತಂದೆ ತಾಯಿಗಳು ನಮ್ಮ ಗುಣಗಳನ್ನ ಮೆಚ್ಚಿ ಅವರು ಸಂತೋಷದಿಂದ, ಕೆಲವರು ಅದಕ್ಕಾಗಿ ಏನ್ ಮಾಡ್ತಾರೆ, ಮಕ್ಕಳು ಗುಣಗಳಂತೂ ಇಲ್ಲ ಅಂದ್ಕೋತಿರ್ತದ್ರಿ, ಅದಕ್ಕೆ ನಾನು ಸತ್ ಮ್ಯಾಲ ನಿನಗಂತ ಬರ್ದಿರ್ತಾರೆ ಇಲ್ಲೊಳಗೆ. ಯಾಕ? ಇದ್ದ ಕಸ್ಕೊಂಡ ಅಂದ್ರೆ ತಾನೂ ಕೇಳಂಗಿಲ್ಲ, ಇದ್ದ ಆಸ್ತಿನೂ ಕಸ್ಕೊಂಡಾದ್ರೆ ನಾ ಬೀದಿ ಪಾಲಾಗಬೇಕಾಗ್ತದೆ ಅಂತ ಹೇಳಿ ತಂದೆ ತಾಯಿಗಳು ಕೂಡ ಅಂತ ಮಕ್ಕಳು ಇದ್ದು ಅಂತಂದ್ರೆ ಸತ್ ಮ್ಯಾಲ ಆಸ್ತಿ ಅಂತ ಬರ್ದಿಡ್ತಾರ. ಹಂಗಾಗಬಾರದು. ಅದು ಆದರೆ ಯಾರಾದರೂ ಇಲ್ಲ ನಾನು ಹೋದ್ಮೇಲೆ ಬರೆದಿಟ್ಟಿದ್ರೆ ಆ ಮಕ್ಕಳು ಅವರಿಗೆ ಬೇಡಾದವರು ಅಂತ ಅರ್ಥ. ತಂದೆ ತಾಯಿ ತಾವು ಇದ್ದಾಗೆ ನಮ್ ನೋಡ್ತಾನೆ, ಕಾಪಾಡ್ತಾನೆ ಅಂತ ಖಾತ್ರಿ ಇದ್ದು ಆಗ ತಂದೆ ತಾಯಿ ನನ್ನ ಆಸ್ತಿ ಅಂತ ಕೊಡಬೇಕು. ಅದು ನಿಜವಾದ ಅವ ತಂದೆ, ಅವ ನಿಜವಾದ ಮಗ. ಆದ್ದರಿಂದ ಹಾಗೆ ದಶರಥ ವಿಚಾರ ಮಾಡಿದ. ಯೌವ ರಾಜ್ಯೇನ ಸಂಯುಕ್ತಂ ಐಚ್ಛತ್ ಪ್ರೀತ್ಯಾಮಹೀಪತಿ. ಆಗ ಇವರಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ನಿರ್ಣಯ ಮಾಡಿಕೊಂಡು ಮಂತ್ರಿಗಳನ್ನ ಕರೆದು ಎಲ್ಲ ನಿಶ್ಚಯ ಮಾಡಿಬಿಟ್ರು. ಈ ನಿಶ್ಚಯವಾದದ್ದನ್ನ ಭಾರ್ಯಾಥ ಕೈಕೇಯಿ ಸಂಕ್ಷೇಪವಾಗಿ ಹೇಳ್ತಾ ಇದ್ದಾರೆ. ವಿಸ್ತಾರವಾಗಿ ಮುಂದೆ ಬರ್ತದೆ ಅಂದ್ರೆ ಬಾಲಕಾಂಡದಲ್ಲಿ ಬರೋದ್ರೆ ಮುಂದೊಂದು ಕಾಂಡಗಳಲ್ಲಿ ಬರ್ತದೆ. ಆಗ ಅಲ್ಲಿ ತಿಳ್ಕೊಳ್ಳಿಕ್ ಬರ್ತದೆ. ಅಂತೂ ಕೈಕೇಯಿಗೆ ಈ ಅಭಿಷೇಕದ ಸಂಭಾರವನ್ನ ನೋಡಲು ಎಲ್ಲಿ ನೋಡಿದಲ್ಲಿ ಅಯೋಧ್ಯ ಪಟ್ಟಣ ಅಲಂಕೃತಗೊಂಡಿದೆ. ಎಲ್ಲಿ ನೋಡಿದಲ್ಲೂ ಹೂವ, ಮಾವಿನ ಎಲೆಗಳು, ಬಾಳೆ ಕಂಬಗಳು, ಎಲ್ಲಿ ನೋಡಿದಲ್ಲೂ ರಥಬೀದಿಯಲ್ಲಿ ಹೆಂಡಿಯನ್ನ ಸಾರಿಸಿ, ಹೆಂಡಿ ನಾಡಿ ನೋಡಿದ್ರು ರಂಗೋಲಿ ಹಾಕಿ ಎಲ್ಲಾ ಕಡೆಗೆ ಇಡೀ ಊರಿಗೂರು ಅಲಂಕಾರ ಆಗಿದೆ. ಕೈಕೇಯಿ ನೋಡುವುದೆಲ್ಲ ನೋಡಿ ಅವಳಂತಾಳೆ, ಓ ಇದು ರಾಮನಿಗೆ ಪಟ್ಟಾಭಿಷೇಕನ, ಯುವರಾಜ್ಯ ಪಟ್ಟಾಭಿಷೇಕ?
ಹಾಗಾದ್ರೆ ಇದಕ್ಕೆ ಸರಿಯಾಗಿ ನಾನು ಇದಕ್ಕೆ ಉಪಯೋಗ ತಗೋಬೇಕು ಅಂತ ಹೇಳಿ ಇಲ್ಲಿ ಅವೆಲ್ಲ ಅವಾಂತರ ಕಥೆಗಳು ಬಂದಿಲ್ಲ, ಸಂಕ್ಷೇಪವಾಗಿ ಹೇಳ್ತಾ ಇದ್ದಾರೆ. ಅವಳ ಆ ದುಷ್ಟ ಮಂಥರೆಯಿಂದ ಪ್ರೇರಿತಳಾಗಿ ಆಗ ಅವಳು ಕೇಳ್ಬಿಡ್ತಾಳೆ, ಪೂರ್ವಂ ದತ್ತವರಾದೇವಿ ವರಮೇನಂ ಅಯಾಚತ. ಯಜಮಾನ್ರೆ, ಹಿಂದಕ್ಕೆ ನಾನು ನಿಮ್ಗೊಂದು ಹೆಲ್ಪ್ ಮಾಡಿದ್ದೆ, ನೆನಪದ ಇಲ್ಲೋ? ನೆನಪಿದೆ. ಆಗ ನೀವೊಂದು ವರ ಕೊಡ್ತೀನಿ ಕೇಳು ಅಂತಂದಿದ್ರೆ ನೆನಪಿದ? ಕೇಳಿದ್ದೆ, ಕೊಡ್ತೀನಿ ಅಂತ ಹೇಳಿದ್ದೆ. ಈಗ ನನಗೆ ಆ ವರ ಬೇಕು ಅಂತಂದ್ರು. ಏನು ವರ? ಏನು ವರ ಅಂದ್ರೆ ವಿವಾಸರಂಚ ರಾಮಸ್ಯ ಭರತಸ್ಯಾಭಿಷೇಚನಂ. ನೋಡ್ರಿ, ಗಂಡನಿಗೆ ಹೆಲ್ಪ್ ಮಾಡಿದ್ದಕ್ಕ ಈ ಗಂಡನು ಸುಮ್ ಕೊಡ್ಬೇಕಿಲ್ಲ ದಶರಥ. ಹೆಂಡತಿನ ಇದ್ದಿಗೆ ಹೆಲ್ಪ್ ಮಾಡಿದ್ವಿ, ಮುಗಿದೋಯ್ತು. ಗಂಡ ಹೆಂಡತಿ ನಾವು ನೀವು ಕೊಂಡು ಹೆಲ್ಪ್ ಮಾಡ್ಕೊಂಡವ್ರು, ಇದಕ್ಕ್ಯಾಕೆ ವರ ಕೊಡ್ತೀನಿ ತರಬೇಕ್ರಿ? ಅದಕ್ಕೆ ಅವ ಏನೋ ಪಾಪ ಅದ್ರ ಮೇಲೆ ಬಹಳ ಪ್ರೀತಿ ಅಂತ ಆಕಿ, ಮೂರನೇ ಹೆಂಡತಿ ಆಕಿ. ಇಬ್ರು ಹೆಂಡತಿಗಿಂತ ಕೊನೆ ಆಕಿ ಚಿಕ್ಕವಳಿದ್ಳು, ನೋಡ್ಲಿಕ್ಕೂ ಸ್ವಲ್ಪ ಸುಂದರ ಇದ್ಳು ಅಂತ ಅವ್ರ ಮೇಲೆ ಬಹಳ ಪ್ರೀತಿ ಅಂತ. ಹೀಗಾಗಿ ಅವಳ ಅಷ್ಟು ಹೆಲ್ಪ್ ಮಾಡಿದ್ದಕ್ಕೆ ಏನ್ ಹೆಲ್ಪ್ ಗೊತ್ತೇನು? ಯುದ್ಧಕ್ಕೆ ಹೋಗಿರ್ತಾರ. ಯುದ್ಧಕ್ಕೆ ಹೋದಾಗ ಆ ರಥದ ಗಾಳಿ ಹೋಗ್ತಿರ್ತದ, ಆ ಒಳಗಿನ ಏನು ಕೀಲಿ, ಆ ಕೀಲಿ ಕಳಚಿ ಬಿದ್ದಿರ್ತದೆ, ಏನೂ ಸಿಗಲ್ಲ. ಈಗ ತನ್ನ ಕೈ ಇಟ್ಟು ರಕ್ಷಣೆ ಮಾಡಿರ್ತ ಆ ರಥವನ್ನು. ಇಂಥ ಮಹಾಶಕ್ತಿ ಉಳ್ಳವಳು ನೀನು ಅಂತ ಅವರ ಮೇಲಿನ ಒಂದು ಅಭಿಮಾನದಿಂದ ಮಾಡಿದ ಹೆಲ್ಪ್ ನಿಜಾನೇ, ಪ್ರಶ್ನೆನೇ ಇಲ್ಲ. ಅದಕ್ಕಾಗಿ ನೀ ಎಷ್ಟು ಕೆಲಸ, ದೊಡ್ಡ ಕೆಲಸ ಮಾಡಿದಿ, ಅದಕ್ಕೆ ಏನು ವರ ಕೇಳ್ಕೊ ಅಂತ. ಆಕೆ ಅಂದ್ರೆ ಈಗ ತೊಗೊಂಡ ಏನ್ ಮಾಡಿ ವರ ಅಂದ್ರೆ ಆಕೆ ಈಗ ಎಲ್ಲಾನು ಸಮೃದ್ಧಿನೇ ಇದೆ. ಈಗ ಏನು ಕಮ್ಮಿ ಇದೆ ನನಗೆ? ಏನೂ ಕಮ್ಮಿ ಇಲ್ಲ. ನಾನು ಏನಾದ್ರೂ ಕಮ್ಮಿ ಆದ್ರೆ ವರ ಕೇಳ್ತೀನಿ, ಆ ಕೊಡಕಂತಿ ಅಂತ ಕೇಳ್ತೀನಿ. ಹೀಗೆ ಕೇಳ್ಕೊ, ಮುಂದೆ ಕೊಡಂಗಿಲ್ಲ, ವ್ಯಾಲಿಡಿಟಿ ಮುಗಿತಂತ್ರ ಅನ್ಬೇಕಾಗಿತ್ತು. ಹಂಗೂ ಮಾಡ್ಲಿಲ್ಲ ನೋಡ್ರಿ. ಇವೆಲ್ಲಾ ಕಥೆಗಳು ನೋಡ್ಕೊಂಡೇ ವ್ಯಾಲಿಡಿಟಿ ಡೇಟ್ ಹಾಕಿರ್ತಾರ್ರಿ, ಹೀಗೆಲ್ಲ ಆಗಬಾರ್ದು ಅಂತೇಳಿ. ಅದಕ್ಕೆ ಅವರು ಹೇಳಿದ್ರು, ಇಲ್ಲ ಈ ಸದ್ದು ನನಗೆ ಅದು ವರ ಬೇಕು ಅಂತ ಕೇಳ್ತಾಳೆ. ಏನು ವರ? ವಿವಾಸನಂಚ ರಾಮಸ್ಯ. ರಾಮ ವನವಾಸಕ್ಕೆ ಹೋಗಬೇಕು, ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕು. ಇತಿ ಸತ್ಯವಚನಾದ್ ರಾಜ ಧರ್ಮಪಾಶೇನ ಸಂಯುತ. ಇಟ್ಟು ಕೇಳಿದ ಮೇಲೆ ಧರ್ಮಪಾಶ ನೋಡ್ರಿ, ಇದು ಏನ್ ಮಾತಾಡ್ಲಿಕ್ಕೆ ಬರಂಗಿಲ್ಲ, ಏನ್ ಬಿಡ್ಲಿಕ್ಕೆ ಬರಂಗಿಲ್ಲ. ಮಾತಂತೂ ಕೊಟ್ಟಿದ್ದು ವರ ಕೊಡ್ತೀನಂತ. ಹೆಂಡತಿ ಕೇಳ್ತಾ ಇದ್ದಾಳೆ, ಸತ್ಯವಾತಿಗೆ ನಾನು ಬಗ್ಗೆಬೇಕು, ಕೊಡಬೇಕು ಅಂತ ನಿರ್ಣಯ ಮಾಡಿಕೊಂಡ ದಶರಥ ಧರ್ಮಪಾಶಕ್ಕೆ ಒಳಗಾಗಿ ಪ್ರಿಯನಾದ ರಾಮನನ್ನ ವಿವಾಸಯಾಮಾಸ, ವನಕ್ಕೆ ಹೋಗಬೇಕು ಅಂತ ಕೇಳಿದಾಗ ಅದೆಲ್ಲ ಸುದ್ದಿ ಎಲ್ಲ ಕೇಳಿರಿ. ಅಂತೂ ಕೊನೆಗೆ ರಾಮನಿಗೆ ಸುದ್ದಿ ಗೊತ್ತಾಯ್ತು. ರಾಮನಿಗೆ ಸುದ್ದಿ ಗೊತ್ತಾದ ತಕ್ಷಣ ರಾಮ ಆಗಲಿ ಅಂತ ಅಪ್ಪ ಕೊಟ್ಟ ಮಾತು ಯಾರಿಗೆ ಕೊಟ್ಟಾನ ಹೇಳ್ರಿ? ತಾಯಿಗೆ ಮಾತು ಕೊಟ್ಟಾನಲ್ಲ. ಹೋಲಿ ಪಟ್ಟಾಭಿಷೇಕ ಮಾಡ್ಕೊಂಡು ಬೇರೆಯವರಿದ್ದಾನ, ಅವನು ನನ್ನ ತಮ್ಮನೇ. ಇದು 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 ಬಹಳ ಧೈರ್ಯ ಬೇಕ್ರಿ, ಇದಕ್ಕೆ ಬಹಳ ಮನೋನಿಗ್ರಹ ಬೇಕು, ಬಹಳ ಸಮಚಿತ್ತ ಬೇಕು, ಉದಾರ ಮನಸ್ಸು ಬೇಕು. ಅದಕ್ಕೆ ಅದೆಲ್ಲ ಗುಣಗಳುಳ್ಳವನು ರಾಮಾಂತರಕ್ಕೆ ಇವೆಲ್ಲ ಕಾರಣ ಆಗ್ತವೆ. ಮನುಷ್ಯನಿಗೆ ಪ್ರಸಂಗ ಬಂದಾಗ ನಮ್ಮ ಗುಣಗಳು ಅಭಿವ್ಯಕ್ತ ಆಗ್ತಾವ್ರಿ. ಹೇಳಿದ ಮಾತ್ರಕ್ಕೆ ಗುಣಗಳು ಅಭಿವ್ಯಕ್ತ ಆಗಂಗಿಲ್ಲ. ಇವ್ರು ಮಹಾಪಂಡಿತ ಅಂತ ಹೇಳಿರ್ತೀರ ನೀವು. ಯಾರವ್ರು ಪ್ರಶ್ನೆ ಕೇಳಿದಾಗ ಅವ್ರ ಪಾಂಡಿತ್ಯ ಅಭಿವ್ಯಕ್ತ ಆಗ್ತದೆ. ಪ್ರಶ್ನೆ ಕೇಳಿದ ಮಹಾಪಂಡಿತರು ಎಲ್ಲರೂ ಮಹಾಪಂಡಿತರೇ. ಆದ್ದರಿಂದ ಪ್ರಸಂಗ ಬಂದಾಗ ನಮಗ ಆ ಗುಣಗಳ ಅಭಿವ್ಯಕ್ತಿ ಆಗ್ತದೆ. ಅದಕ್ಕಾಗಿ ಆ ಪ್ರಸಂಗಗಳು ಬರಬೇಕು. ನಮಗ ಕಷ್ಟಗಳು ಯಾಕೆ ಬರಬೇಕು? ಕಷ್ಟಗಳು ಬಂದಾಗ ನಮ್ಮ ಗುಣಗಳು ಅಭಿವ್ಯಕ್ತ ಆಗ್ತಾವ್ರೆ. ಆಗ ಗುಣಗಳು ಇದ್ರೆ ಅಭಿವ್ಯಕ್ತ ಆಗ್ತಾವ, ದುರ್ಗುಣಗಳಿದ್ರೆ ಅವರು ಅಭಿವ್ಯಕ್ತ ಆಗ್ತಾವ. ನಮ್ಮ ಸ್ವಭಾವ ಗೊತ್ತಾಗೋದೇ ಪ್ರಸಂಗ ಬಂದಾಗ. ಮನೆ ಕೂತವ್ರು ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ. ಅವ್ರು ಮಹಾಪರಾಕ್ರಮರು, ಮಹಾಧೈರ್ಯವಂತರು ಅಂತ ಹೇಳಿದ್ರೆ ಏನ್ ಲಾಭ? ಧೈರ್ಯವಂತ ಪರಾಕ್ರಮ ಹೇಳೋದು ಯಾವಾಗ? ಯುದ್ಧದ ಪ್ರಸಂಗ ಬಂದಾಗ ಅಲ್ಲಿ ಹೋಗಿ ಅವನು ಯುದ್ಧ ಮಾಡಿ ಬಂದ ಅಂದ್ರೆ ಮಹಾಪರಾಕ್ರಮ ಅಂತ ಇರಬೇಕು. ಹುಟ್ಟಿದ ಆರೋಗ್ಯ ಮನೆ ಬಿಟ್ಟು ಹೊರಗೆ ಹೋಗಿಲ್ಲ ಅಂದ್ಮೇಲೆ ಅವನು ಮಹಾಪರಾಕ್ರಮ ಅಂತ ಯಾವ ಅರ್ಥ ಮಹಾಪರಾಕ್ರಮ ಅಂತ ನೋಡ್ರಿ ನೀವು. ಆದ್ರಿಂದ ಪ್ರಸಂಗಗಳು ಮನುಷ್ಯರಿಗೆ ಬರಲೇಬೇಕು. ಬಂದ್ರನ್ನೇ ನಮ್ಮ ವ್ಯಕ್ತಿತ್ವ ಅಭಿವ್ಯಕ್ತ ಆಗ್ತದೆ. ಇಲ್ಲ ನಾವು ವ್ಯಕ್ತಿತ್ವಕ್ಕೆ ಅಭಿವ್ಯಕ್ತಿ ಬರಂಗಿಲ್ಲ. ರಾಮ ಅಂದ ವಾಲ್ಮೀಕಿಯವರು ಕೇಳಿದ್ದು ಎಲ್ಲಾ ಗುಣಗಳು ಯಾರು ಅಂತ.
ಮತ್ತು ಈಗ ನಾನು ಅದಕ್ಕೆ ವಿರುದ್ಧವಾಗಿ ಮಾಡಿಬಿಟ್ಟೆ ಅಂದ್ರೆ ನಾ ಏನೇನು ಆದರ್ಶ ಪಾತ್ರನಾಗ್ತೀನಿ, ಆಗಂಗಿಲ್ಲ. ಅದಕ್ಕಾಗಿ ರಾಮಚಂದ್ರ ದೇವರಂದ್ರು ಸಜಗಾಮ ವರಂ ವೀರ ಪ್ರತಿಜ್ಞಾಂ ಅನುಪಾಲಯನ್. ಅಪ್ಪ ಮಾಡಿದ ವರ ಆಗಿಲ್ ಪ್ರತಿಜ್ಞೆ ಅಂತಾನೆ ಪ್ರತಿಜ್ಞೆ ಮಾಡಿ ವನಕ್ಕೆ ಹೊರಟು ಬಿಟ್ಟ. ಪಿತೃ ವಚನ ನಿರ್ದೇಶಾತ್ ಕೈಕೇಯ ಪ್ರಿಯ ಕಾರಣಾತ್. ಎರಡೂ ಇದು ತಂದೆಯ ಆಜ್ಞೆನೂ ಪರಿಪಾಲನೆ ಮಾಡ್ದಂಗೆ ಆಗ್ತದೆ. ಆಮೇಲೆ ಕೈಕೇಯ ಪ್ರಿಯ ಕಾರಣಾತ್, ಕೈಕೇಯಿಗೂ ಇದು ಪ್ರಿಯನೇ ಅಲ್ಲ. ನಾನು ಹೊಲಕ್ಕೆ ಹೋಗೋದು ಕೈಕೇಯಿಗೆ ಪ್ರಿಯ ಅಂದ ಮೇಲೆ ಅವಳ ಮಗನಿಗೆ ಪಟ್ಟಾಭಿಷೇಕ ಅವಳಿಗೆ ಪ್ರಿಯ ಅಂದ ಮೇಲೆ ಅದೇ ಮಾಡ್ಬೇಕು. ನಾವು ಇನ್ನೊಬ್ಬರಿಗೆ ಪ್ರಿಯವಾಗೋದನ್ನು ಮಾಡಬೇಕೇ ಹೊರತು ನಮಗ ಅಪ್ರಿಯ ಅಂತೇಳಿ ನಾವು ಇನ್ನೊಬ್ಬರಿಗೆ ದುಃಖ ಕೊಡೋದಲ್ಲ. ನಮಗೂ ದುಃಖ ಆದರೂ ಚಿಂತಿಲ್ಲ. ಪರೋಪಕಾರಾಯ ಮಿದಂ ಶರೀರಂ. ನಮ್ಮ ಶರೀರ ಪರೋಪಕಾರಕ್ಕಾಗಿ, ಪರರಿಗೆ ಸುಖಕ್ಕಾಗಿ ನಮ್ಮ ಶರೀರ ಇರಬೇಕು ಅನ್ನೋದಕ್ಕಾಗಿ ರಾಮಚಂದ್ರ ದೇವರು ತಂದೆಯ ಆಜ್ಞೆ ಪರಿಪಾಲನೆ ಕೈಕೇಯಿಗೆ ಪ್ರಿಯವಾಗ್ತದೆ ಅಂತ ಹೇಳಿ ಹೆಂಡತಿಯಿಂದ ಕೂಡಿಕೊಂಡು, ತಮ್ಮನಾದ ಲಕ್ಷ್ಮಣನಿಂದ ಕೂಡಿಕೊಂಡು ಏನ್ ಮಾತು ಹೇಳ್ತಾರೋ, ಸ್ನೇಹಾತ್ ವಿನಯ ಸಂಪನ್ನ. ಏನು ಮೈ ಮೇಲೆ ವಿಕಾರ ಇಲ್ಲ, ಮುಖದ ಮೇಲೆ ಏನು ಸ್ವಲ್ಪ ವಿಕಾರ ಇಲ್ಲ. ನನಗೆ ಇವಳು ಪ್ರತಿಕೂಲಳಾದಳು, ನನಗೆ ವಿರುದ್ಧ ಆದಳು, ನನ್ನ ಪಟ್ಟಾಭಿಷೇಕಕ್ಕೆ ವಿಘ್ನ ತಂದು ಕೊಟ್ಟಳು. ಸಣ್ಣ ಒಂದು ಮಾತು ನಮಗೆ ಏನಾದರೂ ವಿರುದ್ಧ ಬಂದರೆ ಅವರ ಕಡೆಗೆ ಮುಖ ನೋಡಂಗಿಲ್ರಿ ನಾವು. ಎಲ್ಲಾದ್ರೂ ಮೀಟಿಂಗ್ ನಡೆದಿತ್ತು, ಏನೋ ಚರ್ಚಾ ನಡೆದಿತ್ತು, ಏನೋ ವಿಷಯ ನಡೆದಿತ್ತು ಅಂದ್ರೆ ನಮ್ಮ ವಿರುದ್ಧ ಅವ್ರು ಮಾತಾಡಿದ್ರೆ ಮರುದಿನ ಅವ್ರ ಮುಖ ನೋಡಂಗಿಲ್ಲ ನಾವು. ಇದು ಒಂದ್ ದಿನದ್ದಲ್ಲ, 14 ವರ್ಷ ಹೋಗ್ಬೇಕು ಅವನು ರಾಜ್ಯ ಬಿಟ್ಟು, ಯಾವುದೋ ಇನ್ನೊಂದು ಊರಿಗಲ್ಲ, ವನಕ್ಕೆ ಹೋಗ್ಬೇಕಾಗಿದೆ. ಅಂತಾದ್ರೊಳಗೆ ರಾಮ ಮುಖದ ಮೇಲೆ ಏನು ವಿಕಾರ ತೋರಿಸಲಿಲ್ಲ. ತಾಯಿ ನಿನಗೆ ಸಂತೋಷ ಆಗ್ತದಲ್ಲ, ಅದಕ್ಕಿಂತ ಹೆಚ್ಚಿನ ಸಂತೋಷ ನನಗೇನದ. ತಂದೆ ತಾಯಿಗಳಿಗೆ ಸಂತೋಷಗೊಳಿಸೋರೇ ಮಕ್ಕಳು. ಆದ್ದರಿಂದ ನಿನಗೆ ಸಂತೋಷ ಆಗ್ತಿದ್ರೆ ಅವಶ್ಯ ನಾನು ಹೋಗ್ತೇನೆ ಅಂತ ಹೇಳಿ ವಿನಯ ಸಂಪನ್ನನಾಗಿರ್ತಕ್ಕಂತಹ ರಾಮ ಅತ್ಯಂತ ಮುಖದ ಮೇಲೆ ಯಾವ ತರದ ವಿಕಾರವನ್ನು ತೋರಿಸದೆ ಅವನ ಮೇಲಿನ ಪ್ರೀತಿಯಿಂದ, ನೋಡ್ರಿ, ರಾಮನ ಮೇಲಿನ ಅತಿಯಾದ ಪ್ರೀತಿಯಿಂದ ಲಕ್ಷ್ಮಣ ಸುಮಿತ್ರಾನಂದವರ್ಧನ, ಸುಮಿತ್ರಾನ ಮಗನಾದ ಲಕ್ಷ್ಮಣ ಅವರು ಕೂಡ ಹೊರಟಿದ್ದಾರೆ. ಭ್ರಾತರಂ, ಅಣ್ಣನನ್ನ ಅನುಸರಿಸಿಕೊಂಡು. ದಯಿತಃ, ಹೆಂಡತಿ, ಯಜಮಾನ್ರೇ ಮನೆಯೊಳಗಿಲ್ಲಂದ್ಮೇಲೆ ನಾ ಏನು ಮಾಡೋಕಿಲ್ಲ. 14 ವರ್ಷ ಗಂಡನಿಗೆ ಪ್ರಿಯವಾದದ್ದನ್ನು ನಾನು ಮಾಡಬೇಕು, ಗಂಡನಿಗೆ ವಿರುದ್ಧವಾಗಿ ನಾನು ಮಾಡೋದ್ರೊಳಗೆ ಅರ್ಥ ಇಲ್ಲ ಅಂತ ಹೇಳಿ ರಾಮನ ಹೆಂಡತಿ ಅವಳು. ಹೀಗಾಗಿ ಅವಳು ಕೂಡ ಗಂಡನನ್ನು ಅನುಸರಿಸಿಕೊಂಡು ಅವಳು ಹೋಗ್ತಾ ಇದ್ದಾಳೆ. ಪ್ರಾಣ ಸಮಾಹಿತಳಾದವಳು, ಜನಕ ಕುಲದಲ್ಲಿ ಹುಟ್ಟಿದವಳು, ರಾಜನ ಮನೆಯಿಂದ ಬಂದವಳು, ರಾಜನ ಮನೆಗೆ ಸೇರಿದವಳು, ಕಾಲ ಇಟ್ಟ ಹಂಸ ತೂಲಿಕ ಮೆತ್ತಗಾದ ಸ್ಥಳದಲ್ಲಿ ಕಾಲಿಟ್ಟು ಓಡಾಡುವ ಜಾನಕಿ ಕಲ್ಲು ಮುಳ್ಳು ಉಳಿಯತಕ್ಕಂತಹ ವನಕ್ಕೆ ಹೋಗುವ ಪ್ರಸಂಗ ಬಂತು. ಇದು ಎಲ್ಲರ ಜೀವನದಲ್ಲಿ ಬರ್ತದೆ, ಎಲ್ಲ ಹೆಣ್ಮಕ್ಳ ಜೀವನದಲ್ಲಿ ಬರ್ತದೆ. ಗಂಡನಿಗೆ ಯಾವಾಗಲೂ ಕೈ ಹಿಡ್ಕೊಂಡು ಕೊನೆಯವರೆಗೂ ಸುಖವಾಗಿ ಇರ್ತೀವಿ ಅಂತ ಇರಂಗಿಲ್ಲ. ಸುಖ ದುಃಖಗಳು ಎಲ್ಲರ ಜೀವನದಲ್ಲಿ ಬರೋದೇ. ಒಮ್ಮೊಮ್ಮೆ ಕಷ್ಟ ಬರ್ತದೆ, ಒಮ್ಮೊಮ್ಮೆ ಸುಖ ಬರ್ತದೆ. ಸುಖ ಬಂದಾಗ ಅಷ್ಟೇ ಗಂಡ, ಸುಖ ಹೋದ್ಮೇಲೆ ಗಂಡ ಏನ್ ಸಂಬಂಧ, ಅವ್ರು ಮಾಡಾರ ಕರ್ಮ ಅವ್ರು ಅನುಭವಿಸ್ತಾರ. ಅಲ್ಲ, ಸೀತಾದೇವಿ ಹೇಳಿಕೊಡ್ತಾ ಇದ್ದಾಳೆ, ಸುಖ ಬಂದಾಗೂ ಗಂಡನೇ, ದುಃಖ ಬಂದಾಗೂ ಗಂಡನೇ. ಆ ಗಂಡನ ಜೊತೆಗೆ ನಾವು ಯಾವಾಗಲೂ ಇರಲೇಬೇಕು. ಸುಖ ದುಃಖಗಳನ್ನು ಗಂಡ ಹೆಂಡಂದ್ರು ಸಮಪಾಲವಾಗಿ ಹಂಚಿಕೊಳ್ಳಬೇಕು. ಆಯ್ತು, ನಿಮಗೆ ದಾರಿದ್ರ್ಯ ಬಂದ್ರೆ ನೀವು ತೊಗೊಂಡು ಮಕ್ಳು ತೊಗೊಂಡಿರ್ರಿ, ನಾನು ನಮ್ಮ ತವ್ರ ಮನೆಗೆ ಹೋಗ್ತೀನಿ, ನಮ್ಮ ಅಪ್ಪ ಶ್ರೀಮಂತ ಇದ್ದಾನ, ನಮ್ಮವ್ವ ಶ್ರೀಮಂತ ಇದ್ದಾಳ ಅಂತ ಬಿಟ್ಟು ಹೋಗೋದಲ್ಲ. ಇನ್ನೂ ಸುಖ ಇದ್ದಾಗ ಬಿಟ್ಟು ಹೋದ್ರೆ ಚಿಂತೆ ಇಲ್ರಿ, ದುಃಖ ಇದ್ದಾಗ ಬಿಟ್ಟು ಹೋಗೋದು ಸರ್ವಥಾ ಅಲ್ಲ. ಈ ಮಾತನ್ನು ಸೀತಾದೇವಿ ಎಲ್ಲ ತಾಯಿಂದರಿಗೆ ಮಾದರಿಯಾಗಿ ಇರ್ತಾಳೆ. ಅವಳು ಜನಕ ಕುಲದಲ್ಲಿ ಹುಟ್ಟಿದವಳು, ದೇವಮಾಯೇನ ನಿರ್ಮಿತ. ಎಂಥ ವಿಚಿತ್ರ ಅಂದ್ರೆ ಎಷ್ಟು ಸುಂದರ ಗೊತ್ತಾ ಅವಳು. ಭಗವಂತ ಏನು ಮೋಹಿನಿ ರೂಪ ತಾಳ್ಕೊಂಡಿದ್ ನೋಡ್ರಿ, ಆ ಮೋಹಿನಿ ರೂಪದ ಸೌಂದರ್ಯವನ್ನೇ ಈ ಸೀತಾದೇವಿಯಲ್ಲಿ ಇಟ್ಟಾನೇನೋ.
ಆದರೆ ಸೀತಾದೇವಿನೂ ಅಷ್ಟು ಲಕ್ಷ್ಮಿಯ ಅವತಾರಳು, ಅಷ್ಟು ಸುಂದರಳಾದವಳು. ಆದರೂ ವನಕ್ಕೆ ಹೋಗೋದ್ರೊಳಗೆ ತಯಾರಾಗಿದ್ದಾಳೆ. ಸರ್ವಲಕ್ಷಣ ಸಂಪನ್ನ ನಾರೀಣ ಉತ್ತಮ ವಧು, ಎಲ್ಲ ಸ್ತ್ರೀಯರಲ್ಲಿ ಉತ್ತಮಳಾಗಿರ್ತಕ್ಕಂಥವಳು. ಆದರೂ ಕೂಡ ಅವಳು ಕೂಡ ರಾಮನನ್ನ ಅನುಸರಿಸಿಕೊಂಡು ಹೋಗ್ತಾ ಇದ್ದಾಳೆ. ದೃಷ್ಟಾಂತ ಕೊಡ್ತಾರೆ. ಶಶಿನಂ ರೋಹಿಣಿ ಯಥಾ, ರೋಹಿಣಿ ನಕ್ಷತ್ರ ಹೇಗೆ ಚಂದ್ರನನ್ನು ಅನುಸರಿಸಿಕೊಂಡೇ ಇರ್ತದೆ, ಚಂದ್ರನ ಬಿಟ್ಟಿರಂಗಿಲ್ಲ. ಚಂದ್ರೋದಯ ಆಗಿದೆ ಅಂದ್ರೆ ರೋಹಿಣಿ ಉದಯ ಆಗೇ ಆಗಿರ್ತದೆ, ರೋಹಿಣಿ ಉದಯ ಆಗಿದೆ ಅಂದ್ರೆ ಚಂದ್ರೋದಯ ಆಗೇ ಆಗಿರ್ತದೆ. ಅವು ಎರಡು ಅಷ್ಟು ಕೂಡಿಕೊಂಡು ಇರುವ ವಸ್ತುಗಳು. ಹಾಗೆ ಸೀತಾದೇವಿನೂ ಕೂಡ ಅಷ್ಟೇ ಅಲ್ಲ, ರಾಮನ ಜೊತೆಗೆ ಪೌರೈರನುಗತೋ ದೂರಂ ಪಿತ್ರ ದಶರಥೇನ ಚ, ರಾಮನಿಗೂ ದಶರಥನಿಗೆ ರಾಮನ ವಿಯೋಗ ತಡೆದುಕೊಳ್ಳಿಕ್ಕಾಗಲಿಲ್ಲ, ರಾಮನ ವಿಯೋಗ ತಡೆದುಕೊಳ್ಳಿಕ್ಕಾಗಲಿಲ್ಲ. ಇದೆಲ್ಲ ನಮ್ಮ ರಾಜಕಾರಣಿಗಳಿಗೆ ಇದೆಲ್ಲ ರಾಮಾಯಣ ಆದರ್ಶ ಆಗ್ಬೇಕ್ರಿ. ಏನೋ ಒಂದು ಅಧಿಕಾರ ಕೊಡ್ತೀವಿ ಅಂತ ಹೇಳಿರ್ತಾರೆ, ಏನೋ ಅಧಿಕಾರ ಗೆದ್ದ ಮೇಲೆ ಕೊಡೋದು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು, ಪಾರ್ಟಿ ತೊಗೊಂಡು ಪಾರ್ಟಿನೇ ಹೊಡಿತೀನಿ ಅಂತ ಬಿಟ್ಟು ಹೋಗ್ತಾರಲ್ರಿ. ಇದು ಸರ್ವತಾ ಆಗಬಾರದು. ಯಾವ ದೇಶದಲ್ಲಿ ರಾಮಾಯಣ ಇದೆ, ಯಾವ ದೇಶದಲ್ಲಿ ನಮ್ಮ ರಾಮನ ಕಥೆ ಇನ್ನೂ ಪ್ರಚಲಿತ ನಡೆದಿದೆ, ಅಂತ ದೇಶದಲ್ಲಿ ಈ ತರದ ವಿಭಾಗ ಆಗಬಾರದು. ನೋಡಿ, ಪಟ್ಟಾಭಿಷೇಕಕ್ಕೆ ಸಿದ್ಧನಾಗಿ ನಿಂತ ರಾಮ ಹಠ ಬೇಡದ್ರೆ ಸಿಕ್ತಿದ್ದಿಲ್ಲ ಅವನಿಗೆ. ಬೇಕಾದಲ್ಲಿ ನಮ್ಮಪ್ಪ ನನಗೆ ಕೊಡ್ತೀನಿ ನನ್ನ ಕೈಕೇಯಿ, ನೀ ಕೇಳಬೇಡ. ಆದ್ರೆ ಪಟ್ಟಾಭಿಷೇಕಕ್ಕೆ ಏರಿ ಭರತ ಮಾಡ್ತೀನಿ ಬಾದ್ರು ಒಲ್ಲಲ್ಲಿತನ. ರಾಮನೇ ಇಲ್ಲದವ್ರು ನಾ ಏನ್ ಪಟ್ಟಾಭಿಷೇಕ ಮಾಡ್ಕೊಳ್ಳೋದು ಬೇಡ ಅಂತಂತಾನೆ. ಯಾವನಿಗೆ ಕೊಡ್ತೀನಿ ಅಂತ ಇದ್ದಾರೆ ಅವರು ಒಲ್ಲ ಅಂತಾನೆ. ಇಂಥ ಪ್ರಸಂಗದೊಳಗೂ ರಾಮ ಅದ್ರ ಉಪಯೋಗ ತಗೋಬೋದಾಗಿತ್ತು ಇಲ್ಲ. ಅವನೇ ಒಲ್ಲಲ್ಲಿದ್ದಾನೆ. ನೀ ಯಾಕೆ ಸುಮ್ಮನೆ ಪಟ್ಟಾಭಿಷೇಕ ಮಾಡಂತಲ್ಲಿತ್ತಿದಿ, ಸುಮ್ಮನೆ ಯಾಕೆ ನಮ್ಮ ಅಪ್ಪನೇ ತ್ರಾಸ್ಕೊಳ್ತಿದ್ದಿ, ನಿನ್ನ ಗಂಡಕ್ಕೆ ತ್ರಾಸ್ಕೊಳ್ತಿದ್ದಿ ಅನ್ಬೋದಾಗಿತ್ತಲ್ಲ. ಅಲ್ಲ, ತಂದೆಯ ಆಜ್ಞೆ ಪರಿಪಾಲನೆ ಮಾಡಬೇಕು, ನಿನ್ನ ಪ್ರೀತಿ ಸಂಪಾದನೆ ಮಾಡಬೇಕು. ಅಂದ್ರೆ ಯಾವ ಅಯೋಧ್ಯಾಧಿಪತಿ ರಾಮರೇ, ಯಾವುದೋ ಪಟ್ಟಣಕ್ಕಲ್ಲ, ಯಾವುದೋ ಇದಕ್ಕಲ್ಲ. ಅಂತ ಇಕ್ಷ್ವಾಕು ಕುಲದ ರಾಜ ಸಿದ್ಧವಾದ ರಾಜ್ಯಾಭಿಷೇಕ ಸಿದ್ಧವಾದದ್ದನ್ನು ತೊರೆದು ಹೊಂಟಲ್ರಿ. ಅದು ಕೊಡ್ತಾರ ಸುದ್ದಿ ಗೊತ್ತಾಗಿತ್ತು, ಆಮೇಲೆ ಇಲ್ಲ ಅಂತ ಆಗಿದ್ರೆ ಅದು ಬೇರೆ. ಕೊಡೋದಕ್ಕೆ ಎಲ್ಲ ಸಿದ್ಧ ಆಗಿದೆ, ರೆಡಿ ಮಾಡಿದ್ದಾರೆ, ಮುಂಜಾನೆ ಮುಹೂರ್ತ ತೆಗೆದಿದ್ದಾರೆ. ಅವ್ರು ಯಾರು ಮಹಾನುಭಾವರು ವಿಶ್ವಾಮಿತ್ರರು ವಶಿಷ್ಠರು ತೆಗೆದಿದ್ರು ಮುಹೂರ್ತ, ಅದು ಒಣಕೋಗೋ ಮುಹೂರ್ತ ಕಾಣಿಸ್ತದ. ಪಟ್ಟಾಭಿಷೇಕ ಮುಹೂರ್ತ ಅಂತ ತೆಗೆದಿದ್ದು ಒಣಕೋಗೋ ಮುಹೂರ್ತ ಬಂತು ನೋಡ್ರಿ. ಅದಕ್ಕೆ ಮುಹೂರ್ತ ತೆಗೆಯೋರು ಕೂಡ ನನಗಷ್ಟು ಅವ್ರು ಮುದ್ದಮಂಗ್ ತೆಗೆದಿರ್ಬೋದು, ಯಾಕಂದ್ರೆ ಅವ್ರು ಒಣಕ್ಕೆ ಕಳಿಸ್ಬೇಕಾಯ್ತು ಅವ್ರಿಗೆ. ಹಾಗೆ ವಿಶ್ವಾಮಿತ್ರರು ವಶಿಷ್ಠರು ಎಲ್ಲ ತ್ರಿಕಾಲ ಜ್ಞಾನಿಗಳಿವರು. ತ್ರಿಕಾಲ ಜ್ಞಾನಿಗಳಂದ ಮೇಲೆ ಇವನಿಗೆ ಪಟ್ಟಾಭಿಷೇಕ ಮಾಡಿಕೊಟ್ರೆ ಅಲ್ಲಿ ವನದೊಳಗೆ ಇರೋರು ಸಾಯೋರು ಏನು ಸಾಯ್ಬೇಕಾಗ ರಾಕ್ಷಸರು. ಅದಕ್ಕೆ ಅವರು ತ್ರಿಕಾಲ ಜ್ಞಾನಿಗಳಾದದ್ರಿಂದ ದಶರಥನಿಗೆ ಏನಾದ್ರು ಇದು ಒಳ್ಳೆ ಮುಹೂರ್ತ ಅಂತಂದ್ರು. ಅದು ಒಳ್ಳೆ ಮುಹೂರ್ತ ಎದಕ್ಕಿತ್ತದು, ಒನಕ್ಕೆ ಹೋಗೋದಕ್ಕದು ಅಂತ ಹಂಗಾಗ್ತವ್ರ ಕೆಲಸಲ. ಅದಕ್ಕಾಗಿ ಮುಹೂರ್ತವನ್ನು ಸರಿಯಾಗಿ ತೆಗೆಸಬೇಕು. ಆ ಮುಹೂರ್ತ ಸರಿಯಾಗಿ ಇದ್ದಿದ್ದಿಲ್ಲ ಅಂದ್ರೆ ಎಡವಟ್ಟು ಆಗೋದು ನಿಶ್ಚಿತ. ಇಲ್ಲಿ ಎಡವಟ್ಟು ರಾಮನಿಗೆ ಬೇಕಾದದ್ದೇ ಇತ್ತು, ಆದ್ರೆ ನಮಗ್ ಹಾಗಂಗಿಲ್ಲ, ನಮ್ಮ ಎಡವಟ್ಟು ಅನರ್ಥಕ್ಕೆ ಕಾರಣ ಆಗ್ತಾವ. ಆದ್ದರಿಂದ ಆ ಮುಹೂರ್ತದಲ್ಲಿ ಬೆಳಗ್ಗೆ ಎದ್ದು ಹೋಗ್ತಾ ಇರುವಾಗ ದಶರಥನಿಗೆ ತಡೆದುಕೊಳ್ಳಿಕ್ಕೆ ಆಗಲಿಲ್ಲ. ಆಗ ದಶರಥನು ಆ ರಾಮನ ಬೆನ್ನತ್ತಿ ಹೋಗ್ತಾ ಇದ್ದಾನೆ. ಪೌರೈರನುಗತಃ, ಇಡೀ ರಾಜ್ಯದ ಪಟ್ಟಾಭಿಷೇಕ ಬೆಳಗ್ಗೆ ಅಂತ ಹೇಳಿ ಹಿಂದಿನ ದಿನ ರಾತ್ರಿನೇ ಎಲ್ಲಾ ಜನ ಬಂದ್ಬಿಟ್ಟಿದ್ರಿ. ಏನ್ ರಾಮಲಲ್ಲಾ ಪ್ರತಿಷ್ಠಾಪನ ದಿವಸ ನೋಡಿದ್ರಲ್ಲಿ ನೀವು 16 ಲಕ್ಷ ಜನ ಸೇರಿದ್ರು ಅಂತ. ಆಗಂತೂ 16 ಲಕ್ಷ ಅಲ್ಲ, 200 ಕೋಟ್ಯಂತರ ಜನ ಸೇರಿದ್ರು. ರಾಮನ ಪಟ್ಟಾಭಿಷೇಕ ದರ್ಶನ ಮಾಡ್ತಾನೆ ಅನ್ನೋದಕ್ಕಾಗಿ ದಿಗ್ದೇಶದ ರಾಜರೆಲ್ಲ ಬಂದಿದ್ರು ನೋಡಬೇಕು ಅನ್ನೋದಕ್ಕಾಗಿ. ಹಾಗೆ ಆ ಜನ ಎಲ್ಲ ರಾಮನೇ ಇಲ್ಲದೆ ಇದ್ದರೆ ಈ ಊರು ತೂಂಡ ಏನ್ ಮಾಡೋದು, ಈ ಪಟ್ಟಣ ಉಪಯೋಗ ಇಲ್ಲ ಅಂದ್ರೆ ಅವ್ರು. ಯಾವ ರಾಮನ ಮುಖ ನೋಡಿ ನಾವು ನಿತ್ಯ ಸಂತೋಷ ಪಡ್ತೇವೆ, ಆನಂದ ಪಡ್ತೇವೆ, ರಮಯತೆ ಎಲ್ಲರನ್ನು ಆನಂದಗೊಳಿಸ್ತಾರೆ, ಅಂತ ವ್ಯಕ್ತಿ ಈ ಊರೊಳಗೆ ಇಲ್ಲದ ಮೇಲೆ ನೀವು ಯಾವ ಊರಾಗಿರ್ತೀರಿ ಹೇಳ್ರಿ? ಲೈಟು, ನೀರು, ಒಳ್ಳೆ ರೋಡು, ಯಾವ ಊರಾಗಿರ್ತೀರ ಊರಾಗಿರ್ಲಿಕ್ಕೆ ಸಂತೋಷ ಪಡ್ತೀರಿ. ಯಾಕೆ ಅವೆಲ್ಲ ಇದ್ರೆ ಸುಖ ಅಂತ ತಿಳ್ಕೊಂಡ್ರಿ ನೀವು.
ಹಂಗ ಯಾವ ಊರೊಳಗೆ ನಮಗೆ ಸುಖ ಇರ್ತದೋ ಆ ಊರು ನಾವಿರಬೇಕು, ಯಾವ ಊರೊಳಗೆ ನಮಗೆ ಸುಖ ಇರಂಗಿಲ್ಲ ಆ ಊರು ನಾವಿರೋರು ಅರ್ಥಿಲ್ಲ. ಹಾಗೆ ರಾಮನನ್ನು ನೋಡಿದಾಗೆ ನಮಗೆ ಆನಂದ ಆಗ್ತದೆ, ರಾಮ ಇರೋ ಊರೊಳಗೆ ನಮಗೆ ಆನಂದ ಇದೆ ಅಂತಂದ ಮೇಲೆ ಆ ರಾಮನೇ ಇಲ್ಲದ ಮೇಲೆ ಈ ಅಯೋಧ್ಯದೊಳಗೆ ನಾವು ಯಾರೂ ಇರೋದ್ರ ಅರ್ಥಿಲ್ಲ ಅಂತ ಪೌರೈಹಿ ಅನುಗತಃ. ಊರೇ ಖಾಲಿ ಆಯ್ತ್ರಿ. ಮುಂದೆ ಹೇಳ್ತಾರ್ರಿ, ಇಲ್ಲಿ ಸಂಕ್ಷೇಪವಾಗಿ ಹೇಳ್ಯಾರ, ಕೈಕೇಯಿ ಒಬ್ಬಕಿನ ಕೂತಲ್ಲಿ ಪಟ್ಟಾಭಿಷೇಕ ನನ್ನ ಮಗನಿಗೆ ಮಾಡುವಂತ ಯಾವಕಿ ಕೈಕೇಯಿ ಹೇಳಿದಳು, ಆಕಿ ಮಾತ್ರ ಕುಳಿತಿದ್ದಾಳೆ. ಮಾಡಿಸೋನು ಹೊಂಟ, ಭರತನು ಹೊಂಟ. ಬೇಡ ರಾಮ ಇಲ್ಲದ ಊರು ನಾವೇ ಪಟ್ಟಾಭಿಷೇಕ ಮಾಡ್ಕೊಳ್ಳೋದು. ಪಟ್ಟಾಭಿಷೇಕ ಯಾವಾಗ್ರಿ ಜನ ಇರಬೇಕು, ಜನ ಇದ್ದಾಗ ಆ ಜನರನ್ನ ಆಳುವುದಕ್ಕಾಗಿ ರಾಜ. ಜನನೇ ಇಲ್ಲದ ಊರಿಗೆ ರಾಜೇನು? ಜಗತ್ಪತಿಗಳು ಜಗದ್ಗುರುಗಳು ಅಂತ ಎಲ್ಲಾರು ಹೆಸರು ಇಡ್ತಾರೆ. ಅಲ್ಲ ಮಠದ ನೋಡಿದ್ರು 4 ಮಂದಿ ಇರಂಗಿಲ್ಲ, ಅವರು ಜಗದ್ಗುರುಗಳು ಅಂತ ಹೆಸರು. ಅದ್ರ ಉಪಯೋಗ ಏನದು? ಹಂಗಾಯ್ತಿದು ಅಂತ ಎಲ್ಲರೂ ಹೋಗ್ತಾ ಇದ್ದಾರೆ. ಕೊನೆಗೆ ಗಂಗಾ ನದಿ ದಂಡಿ ಶೃಂಗಿಬೇರ ಅಂತ ಒಂದು ಊರು. ಗಂಗಾ ನದಿ ಅಯೋಧ್ಯಾದ ನಂತರ ಸ್ವಲ್ಪ ದೂರದಲ್ಲಿ ಗಂಗಾ ಕೂಲದ ಮೇಲೆ ಶೃಂಗಿಬೇರಪುರ ಅಂತ ಊರು. ಅಲ್ಲಿ ರಾಮ ಹೇಳಿದ, ಇನ್ಯಾರು ನೀವು ಬರಬೇಕಾಗಿಲ್ಲ, ನೀವೆಲ್ಲರೂ ಬಂದ್ರೆ ಅದು ಅಯೋಧ್ಯೆ ಆಗ್ತದಲ್ಲ, ಅದು ವನ ಆಗಂಗಿಲ್ಲ. ಕೈಕೇಯಿ ಕೇಳ್ಕೊಂಡಿದ್ದು ರಾಮ ವನಕ್ಕೆ ಹೋಗ್ಬೇಕಂತೇಳಿ. ರಾಮ ಹೋದದ್ದು ಅಯೋಧ್ಯ ಪಟ್ಟಣ ಆಯ್ತು, ಅಯೋಧ್ಯ ಪಟ್ಟಣ ವನ ಆದ್ರೆ ಅದು ಹಂಗಾಗೋದು ಬೇಡ. ಆದ್ದರಿಂದ ನೀವೆಲ್ಲರೂ ಇಲ್ಲೇ ಇರಬೇಕು ಅಂತ ಹೇಳಿ ವ್ಯಸಸರ್ಜಯತ. ಯಾರಿಗೂ ಹೋಗ್ಲಿಕ್ಕೆ ಮನಸ್ಸಿಲ್ಲ, ಆದರೂ ರಾಮ ಆಜ್ಞೆ ಮಾಡಿದ. ನನ್ನ ಆಜ್ಞೆ ಅಂತ ತಿಳ್ಕೋರಿ, ನಾನು 14 ವರ್ಷ ನಂತರ ಮತ್ತೆ ಬರ್ತೇನೆ, ನಾನೇ ರಾಜನಾಗ್ತೇನೆ, ಮತ್ತೆ ನಿಮಗೆ ಆನಂದಗೊಳಿಸ್ತೇನೆ ಅಂತ ಎಲ್ಲ ಸಮಾಧಾನದ ಮಾತುಗಳನ್ನು ಹೇಳಿ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಧರ್ಮಾತ್ಮ. ಆಮೇಲೆ ರಾಮಚಂದ್ರ ದೇವರು ನೋಡ್ರಿ, ಅದಕ್ಕೆ ಧರ್ಮಾತ್ಮ ಪ್ರಸಂಗೋಪಾತ್ತವಾಗಿ ವಿಷಯವನ್ನು ಕೊಡ್ತಾರೆ. ಧರ್ಮ ತಿಳಿದುಕೊಂಡ ರಾಮ ಹೋಗ್ರಿ ಅಂತ ಕಳಿಸ್ಬಿಟ್ಟ. ಅಲ್ಲಿ ಗುಹಾ ಅನ್ನತಕ್ಕಂಥ ಒಬ್ಬ ಬೇಡದ ಜಾತಿಗೆ ಸೇರಿರ್ತಕ್ಕಂಥ ಆ ಅಧಿಪತಿ ಅವ ಕಂಡ. ಅವನ ಜೊತೆಗೆ ಗುಹೇನ ಸಹಿತೋ ರಾಮೋ ಲಕ್ಷ್ಮಣೇನ ಚ ಸೀತೆಯ, ಸೀತಾದೇವಿಯಿಂದ ಲಕ್ಷ್ಮಣನಿಂದ ರಾಮಚಂದ್ರರು ಕೂಡಿಕೊಂಡು ಆ ಗುಹನನ್ನ ಹೊಂದಿ ನಿಷಾದಾಧಿಪತಿಯಾದ ಆ ಗುಹನ ಜೊತೆಗೆ ಆಮೇಲೆ ಅಲ್ಲಿಂದ ನದಿಯನ್ನು ದಾಟಿ ಆ ಕಡೆಗೆ ಹೋಗಿದ್ದಾರೆ. ತೇ ವನೇನ ವನಂ ಗತ್ವ, ವನದಿಂದ ವನಕ್ಕೆ ಸಂಚಾರವನ್ನ ಮಾಡ್ತಾ, ನದಿಗಳಲ್ಲಿ ನೀರಿತ್ತರಾಗಿನ ಕಾಲಕ್ಕ ಈಗ ನಂಗೆ ಎಲ್ಲಾ ನದಿಗಳು ಬತ್ತಿ ಹೋಗಿ ನೀರೇ ಇಲ್ಲ, ನಮ್ಮ ನದಿ ಒಳಗ ಯಾರು ಬರಬೇಡ್ರಿ ಅಂತ ಅನೌನ್ಸ್ಮೆಂಟ್ ಮಾಡೋ ಪ್ರಸಂಗ ಇಲ್ಲ. ಎಲ್ಲಿ ನೋಡಿದ್ರೆ ನದಿಗಳಿದ್ದು ಅಂತೆ ಬಹುದಕ. ನದಿಗಳನ್ನು ದಾಟ್ತಾ ಚಿತ್ರಕೂಟ ವನಕ್ಕೆ ಬಂದು ಸೇರಿದ್ದಾರೆ. ಆ ಚಿತ್ರಕೂಟ ವನವನ್ನು ಹೊಂದಿದಾಗ ಅಲ್ಲಿ ಭರದ್ವಾಜ ಋಷಿಗಳು ಇದ್ದರು. ಅವರು ಹೇಳಿದಂತೆ ನೋಡ್ರಿ, ಎಲ್ಲಾ ಕಡೆಗೂ ಒಬ್ಬೊಬ್ಬರನ್ನ ಮುಂದೆ ಮಾಡ್ಕೊಳ್ತಾ ಇದ್ದಾನೆ ರಾಮ. ಎಲ್ಲಾನು ನಾನೇ ಜವಾಬ್ದಾರಿ ತಗೋಬಾರದು, ನಮ್ಮ ಮೇಲೆ ಜವಾಬ್ದಾರಿಯನ್ನು ಹೊರಸೋರಿರ್ಬೇಕು, ಅವರು ಹೇಳಿದಂತೆ ನಾವು ಕೇಳ್ಕೊಂಡು ಹೋಗಬೇಕು, ಶಾಸನ ಇರಬೇಕು ಅಂತ ರಾಮ ಹೇಳ್ತಾನೆ. ಭಾರದ್ವಾಜಸ್ಯ ಶಾಸನ. ಭಾರದ್ವಾಜರು ಹೇಳ್ತಿದ್ರು, ಈ ವನದೊಳಗೆ ಹಿಂಗದ, ಈ ವನದೊಳಗೆ ಹಿಂಗದ, ಇಲ್ಲಿ ಇರಬೇಕು, ಇಲ್ಲಿ ಕೂಡಬೇಕು. ಒಬ್ಬರು ಹೇಳೋರಿದ್ರ ಅವ್ರ ಪ್ರಕಾರ ಮಾಡ್ಕೊತ ಹೋಗಬೇಕು ಅಂತ ಭರದ್ವಾಜರ ಅನುಶಾಸನಂತೆ ಚಿತ್ರಕೂಟದಲ್ಲಿ ಒಂದು ರಮ್ಯವಾದ ಸ್ಥಾನವನ್ನು ನೋಡಿ ಅಲ್ಲೇನೆ ಒಂದು ಗುಡಿಸಲವನ್ನು ಕಟ್ಟಿಕೊಂಡು ಅಲ್ಲೇ ವಾಸವನ್ನ ಮಾಡ್ತಾ ಇದ್ದಾರೆ. ಚಿತ್ರಕೂಟಗತೆ ರಾಮೇ ಪುತ್ರ ಶೋಕಾತುರಸ್ತತ ರಾಜಾ ದಶರಥ ಸ್ವರ್ಗಂ ಜಗಾಮ ವಿಲಾಪಸುತಂ. ಆಗ ಚಿತ್ರಕೂಟದಲ್ಲಿ ರಾಮ ವಾಸ ಮಾಡ್ತಾ ಇದ್ದಾನೆ. ಆಗ ರಾಮ ಹೋದದ್ರ ವಿರಹವನ್ನ ತೊಡೆದುಕೊಳ್ಳಿಕ್ಕಾಗದೇನೆ ದಶರಥರ ಸ್ವರ್ಗವನ್ನ ಹೊಂದಿಬಿಟ್ಟಿದ್ದಾನೆ. ಆಗ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ವಶಿಷ್ಠಾದಿ ಋಷಿಗಳು ಬಂದು ಭರತನಿಗೆ ಕರೆದರು. ಭರತ, ಇನ್ನೀನೇ ನಿಯುಜ್ಯಮಾನ ರಾಜ್ಯಾಯ, ನೀನೇ ರಾಜ್ಯವನ್ನು ಆಳಬೇಕು ಅಂತ ಭರತನಿಗೆ ಹೇಳಿಕೊಟ್ಟಿದ್ದಾರೆ. ನೈಚ್ಛದ್ರಾಜ್ಯಂ ಮಹಾಬಲ, ಸರ್ವಥಾ ನಾನು ರಾಜ್ಯವನ್ನ ಆಳೋದಿಲ್ಲ ಅಂತ ಅಂದ. ಎಲ್ಲ ಋಷಿಮುನಿಗಳನ್ನು ಕರ್ಕೊಂಡು ರಾಮ ಇರುವ ಚಿತ್ರಕೂಟಕ್ಕೆ ಬಂದಿದ್ದಾನೆ. ರಾಮ ಪಾದ ಪ್ರಸಾದಕ, ರಾಮನ ಪಾದವನ್ನು ಅಖಂಡವಾಗಿ
ಸೇವೆ ಮಾಡುವ ಭರತ ಅಂತವನು ಬಂದಿದ್ದಾನೆ. ಎಲ್ಲರೂ ಬಂದರು, ರಾಮನಿಗೆ ನಮಸ್ಕಾರ ಮಾಡಿದ, ಬಹಳ ಯಾಚನೆ ಮಾಡಿದ. ರಾಮ ಬರಬೇಕು, ನೀನೇ ರಾಜ್ಯ ಆಳಬೇಕು, ನಡಿ ನಡಿ ಅಂತ ಹೇಳಿದ. ಆದರೆ ರಾಮ ಅಂತಾನೆ, ಸರ್ವಥಾ ಸಾಧ್ಯವಿಲ್ಲ. ತ್ವಮೇವ ರಾಜ ಧರ್ಮಜ್ಞ ಇತಿ ರಾಮಂ ವಚೋಬ್ರವೀತ್ ರಾಮೋಪಿ ಪರಮೋದಾರ. ಪರಮ ಉತ್ಕೃಷ್ಟವಾದ ಮನಸ್ಸುಳ್ಳ ರಾಮ, ಸುಮುಖ, ಯಾವುದೋ ಮನಸ್ಸಿನ ಮೇಲೆ ವಿಕಾರವಿಲ್ಲದ, ಮಹಾಕೀರ್ತಿಶಾಲಿಯಾದ, ನೈಚ್ಛತ್ ಪಿತುರಾದೇಶ, ಇದು ಅಪ್ಪನ ಆಜ್ಞೆ. ವನಕ್ಕೆ ಹೋಗಬೇಕು ಅನ್ನೋದು ಅಪ್ಪನ ಆಜ್ಞೆ. ನಾನು ಬಂದಿದ್ದೇನೆ, ನೀನೇ ರಾಜ್ಯ ಆಳು, ನಾನು ಸರ್ವಥಾ ಬರೋದಿಲ್ಲ, ಅಪ್ಪನ ಆಜ್ಞೆ ಮುಗಿದ ಮೇಲೆ ನಾನು ಬರ್ತೇನೆ ಅಂತ ಹೇಳಿದ. ಭರತ ಅಂದ, ಸರ್ವಥಾ ನಾನು ರಾಜ್ಯ ಆಳೋದಿಲ್ಲ, ರಾಜ್ಯ ಇಲ್ಲದಿದ್ರೆ ಅರಾಜಕತ್ವ ಬರ್ತದೆ, ಬೇಡ ಅಂತ ಹೇಳಿದ. ಕೇಳಲಿಲ್ಲ. ಆದರೆ ಹೇಳ್ತಾನೆ, ನೀ ಅಂತೂ ಬರೋದಿಲ್ಲಲ್ಲ, ನಿನ್ನ ಪಾದಕ್ಕೆ ಕೊಡು, ನಿನ್ನ ಪಾದ ಇಟ್ಟರೆ ರಾಜ್ಯ ಆಳ್ತೀನಿ ಅಂತಂದ. ರಾಮರಾಜ್ಯ ಆಗ್ಬೇಕದು, ನನ್ನ ರಾಜ್ಯ ಅಲ್ಲದು. ನಾನು ನಿನ್ನ ತಮ್ಮ, ನಿನ್ನ ಸೇವಕ, ನಿನ್ನ ದಾಸ ನಾನು. ನೋಡು, ಕೈಕೇಯಿ ಅದು ಕೇಳ್ಕೊಂಡಳು, ಇವ ನಿನ್ನ ಭರ್ತ, ನಾನು ನಿನ್ನ ಶಿಷ್ಯ, ನಿನ್ನ ಸೇವಕ ಅಂತ ಅವನು ಹೇಳ್ತಾನೆ. ಅಂತೂ ಪಾದುಕೆಯನ್ನು ತೆಗೆದುಕೊಂಡು ಬಂದಿದ್ದಾನೆ. ಆ ಪಾದುಕೆಯನ್ನ ಇಟ್ಟು ನಂದಿಗ್ರಾಮ ಅನ್ನೋ ಅಯೋಧ್ಯ ಪಟ್ಟಣದ ಹತ್ತಿರ ಅಲ್ಲಿ ಒಂದು ಹೊಲದಲ್ಲಿ ತಾನೇ ಒಂದು ಗುಡಿಸಲವನ್ನು ಮಾಡಿಕೊಂಡು ಅಲ್ಲೇ ಇದ್ದು ಭರತಾಗ್ರಜನಾದ ಅವನು ರಾಜ್ಯವನ್ನ ಆಳ್ತಾ ಇದ್ದಾನೆ. ಪಾದುಕೆಯನ್ನ ಇಟ್ಟುಕೊಂಡು ರಾಮಾಗಮನ ಕಾಂಕ್ಷೆಯ, ನಿತ್ಯ ರಾಮ ಯಾವಾಗ ಬರ್ತಾನೋ, ರಾಮ ಯಾವಾಗ ಬರ್ತಾನೋ. 12 ವರ್ಷ ಅಂತ ಬರೆದು ಕೊಟ್ಟಾನ, ವನವಾಸ ಆದ್ಮೇಲೆ ಬರ್ತೀನಿ ಅಂತ ಹೇಳ್ಯಾನ. ಆದರೂ ಕೇಳೋನೆ, ನೋಡೋನೆ ನಿತ್ಯ. ಆದ್ರೆ ಎಷ್ಟು ರಾಮನ ಬಗ್ಗೆ ಚಿಂತೆ ಇತ್ತು ಲೆಕ್ಕ ಹಾಕ್ರಿ. ಅದ್ರ ನಿತ್ಯನೋ 12 ವರ್ಷ ಮುಗಿತೇನೋ, ವನವಾಸ ಮುಗಿತೇನೋ ಅನ್ನೋದ್ರ ಗಮನ ಅವನಿಗೆ ಆ ಕಡೆ ಇತ್ತು. ರಾಮ ಭರತ ಹೋದ ಮೇಲೆ ಸತ್ಯಸಂಧನಾದ, ಜಿತೇಂದ್ರಿಯನಾದ ರಾಮ ಲಕ್ಷ್ಮಣಗೆ ನಾಗರಸ್ಯ ಜನಸ್ಯ ಚ ಚಿತ್ರಕೂಟ. ಕೆಲವು ಸನ್ಯಾಸಿಗಳು ಎಲ್ಲೇ ಚಾತುರ್ಮಾಸ ಕೂಡ್ರಿ, ಜನ ಮುಖ್ಯರು ಹೋಗ್ಬಿಡ್ತಾರ. ಹಂಗ ಚಿತ್ರಕೂಟರು ಸುಮ್ಮ ಆರಾಮ ಇಲ್ಲೇ ವನದಾಗ ಇರೋರು ಅಂತ ಅಂದರೆ ಅಲ್ಲೂ ಬಿಡ್ಲಿಲ್ಲಂತ ಜನ. ಮತ್ತೆ ಬರೋದು ರಾಮನ ದರ್ಶನ ತಗೋದು ಹೋಗೋದಂತ. ರಾಮ ಅಂದಂತ ಈ ವರದೊಳಗೂ ಇರೋದು ಬೇಡ ಅಂದಂತ. ನನ್ನ ಅಡ್ರೆಸ್ಸೇ ಚೇಂಜ್ ಮಾಡ್ಕೊತ ಹೋದ್ರೆ ಮಂದಿಗೆ ಗೊತ್ತೇ ಆಗಂಗಿಲ್ಲ. ಅದು ವಾಟ್ಸಪ್ ಇತ್ತಂದ್ರೆ ಹಂಗ್ರೆ ರೀ. ವಾಟ್ಸಪ್ ಇಲ್ಲ, ಮೊಬೈಲು ಇಲ್ಲ, ಇಮೇಲು ಇಲ್ಲ, ಏನೂ ಪ್ರಸಕ್ತಿನೇ ಇಲ್ಲ ಅಂದ. ಈ ಚಿತ್ರಕೂಟ ಬೇಡ, ಇನ್ನು ಬೇರೆ ವನಕ್ಕೆ ಹೋಗೋಣ ಅಂತ ಹೇಳಿ ದಂಡಕಾನ್ ಪ್ರವಿವೇಶ ಚ, ಚಿತ್ರಕೂಟ ವನವನ್ನು ಬಿಟ್ಟು ದಂಡಕ ವನಕ್ಕೆ ಹೋಗಿದ್ದಾರೆ. ಯಾಕೆ? ನಾಗರಸ್ಯ ಜನಸ್ಯ, ಜನ ಭಾಳ ಬರ್ತಾ ಇರೋದನ್ನು ನೋಡಿ, ಜನ ಭಾಳ ಬರ್ತಾ ಇದ್ದಾರೆ, ಅವ್ರ ವ್ಯವಸ್ಥೆ ಅವ್ರಿಗೆ ಕೊಡಬೇಕಲ್ಲ, ಅದು ಬೇಡ ಅಂತ ಹೇಳಿ ಅಂದ್ರೆ ದಂಡಕಾವನಕ್ಕೆ ಹೋಗಿದ್ದಾನಂತೆ. ಪ್ರವಿಶ್ಯತು ಮಹಾರಣ್ಯಂ ರಾಮೋ ರಾಜೀವಲೋಚನ, ಅಲ್ಲಿ ವಿರಾಧ ಅನ್ನತಕ್ಕಂಥ ಒಬ್ಬ ರಾಕ್ಷಸ ಸಿಕ್ಕ, ಆ ರಾಕ್ಷಸನ್ನು ಸಂಹಾರ ಮಾಡಿದ್ದಾನಂತೆ. ಶರವಂಗ ಋಷಿಗಳು ರಾಮನ ಹಾದಿ ಕಾಯ್ಕೋತ್ ಕೊಡ್ತಿದ್ರಂತ್ರಿ. ರಾಮ ಏದ್ರು ವನಕ್ಕೆ ಬರ್ತಾನ, ಅವನಿಗೆ ಶಾಪ ಆಗ್ತದ, ಕೈ ಕೇಳ್ಕೋತಾಳ, ಇವನಿಗೆ ವನಕ್ಕೆ ಬರೋ ಪ್ರಸಂಗ ಬರ್ತದ, ಆ ರಾಮನ ಮುಖ ನೋಡಿ ನಾನು ದೇಹ ತ್ಯಾಗ ಮಾಡಬೇಕು ಅಂತ ಕೂತಿದ್ರಂತ, ತಪಸ್ಸಿ ಕೂತಿದ್ರಂತ. ಹೆಂಗ? ಊಟ ಇಲ್ಲ, ನೀರಿಲ್ಲ, ಏನು ಕೇವಲ ಗಾಳಿಯನ್ನ ತಗೊಳ್ತಾ ಕೂತಿದ್ರಂತ. ಅಲ್ರಿ, ಸಾಯ್ಬೇಕಂತ ಇದು ಮತ್ತೆ ಆತ್ಮಹತ್ಯಾ ದೋಷ ಬರ್ತಲ್ಲ, ಹಾಗಾದ್ರೆ ಅಲ್ಲ ಅಂತಂತಾರೆ. ಆತ್ಮಹತ್ಯೆ ಯಾವಾಗ ಅಂದರೆ ದೇಹದಿಂದ ಬಲಿಷ್ಠರು ಶ್ರೀಮದಾಚಾರ್ಯರು ತಾತ್ಮ ನಿರ್ಣಯದಲ್ಲಿ ನಿರ್ಣಯ ಕೊಡ್ತಾರೆ. ಯಾವಾಗ ನಮ್ಮ ಶರೀರಕ್ಕೆ ನಮ್ಮ ಸ್ವಂತದಿಂದ ನಮಗೆ ಏನೂ ಮಾಡ್ಕೊಳ್ಳಿಕ್ಕೆ ಆಗಂಗಿಲ್ಲ ಅಂತ ಆಯ್ತಂದರೆ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗುವ ಪ್ರಸಂಗ ಶರೀರಕ್ಕೆ ಬಂತು ಅಂದರೆ ಆಗ ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋದಲ್ಲ, ಅವರು ತಪಸ್ಸಿ ಕೂತ್ ಬಿಡೋದಂತ. ಊಟ ನೀರು ಬಿಟ್ಟು ತಪಸ್ ಮಾಡ್ಕೋತ ಎಂದ ದೇಹ ಹೋಗ್ತಂದು ಮಾಡ್ಬಿಡ್ಕಂತ. ನಮ್ಮ ಕೈ ಆ ಕಾಲು ಎಲ್ಲ ಹೋಗಿದ್ರು ಬಾಯಿ ತೆಗಿಲಿಕ್ಕೊಂದು ದೇವ್ರು ಕೊಟ್ಟಿರ್ತಾನೆ. ಹೀಗಾಗಿ ಇದ್ದವ್ರ ಮನ್ಯಾಗ ಇದ್ದವ್ರು ಬಾಯಾಗ ಹಾಕ್ತಾರೆ, ಇದ್ದಷ್ಟು ತಿಲ್ಲಿವ ಅಂತ. ಅದು ಒಂದೇ ಇರ್ತದೆ ಕೆಲಸ ರೀ. ಬಾಯಾಗ ಅಷ್ಟೇ ಹೋಗಿ ಉಳಿಸಿರ್ತಾನ್ರಿ ದೇವರು, ಉಳಿದಿದ್ದೆಲ್ಲ ಹೋಗಿರ್ತಾವ, ಉಳಿದಿದ್ದೆಲ್ಲ ಇನ್ನೊಬ್ಬರದೇನಿರ್ತದ.
ಯಾರಾದ್ರೂ ಬಾಯಾಗ ಒತ್ತಾರೆ ಹೇಳ್ರಿ, ಯಾರು ಒತ್ತಂಗಿಲ್ಲ. ಬಾಯಾಗ ಯಾರು ಒತ್ತಂಗಿಲ್ಲ, ಬಾಯಾಗ ಹಾಕ್ತಾರ. ಬಾಯಾಗ ಹಾಕೋಲಿಕ್ಕೆ ಬರಂಗಿಲ್ಲ ಇವನಿಗೆ. ತಿಂದ ಮೇಲೆ ಮಾಡಿದ್ದನ್ನು ತೊಳ್ಕೊಲಿಕ್ಕೆ ಬರಂಗಿಲ್ಲ, ಅದಕ್ಕೆ ಮತ್ತವ್ರು ಬೇಕು. ಹಾಕ್ಲಿಕ್ಕೆ ಬೇಕು, ತೊಳ್ಕೊಲಿಕ್ಕೆ ಬೇಕು. ಆದ್ರೆ ಬಾಯಾಗ ಹಾಕಿದ ಮಾತ್ರ, ಹೊಟ್ಟೆಯಾಗ ಹೋಗೋದಕ್ಕೆ ಮಾತ್ರ ತಾನೇ ಗುಣಮಂದ್ ಮಾಡ್ಕೋತಾರೆ. ಅಂದ್ರೆ ಇಷ್ಟು ನಾವು ಇನ್ನೊಬ್ಬರ ಅಧೀನರಾಗಿ ಇರುವ ಪ್ರಸಂಗ ದೇಹಕ್ಕೆ ಬಂದರೆ ಆ ಸಂದರ್ಭದಲ್ಲಿ ಅವನು ತನ್ನ ದೇಹ ತ್ಯಾಗವನ್ನು ಮಾಡೋದು ಇದು ಶಾಸ್ತ್ರ ವಿಹಿತ. ಹಂಗ ಶರಭಂಗ ಋಷಿಗಳಿಗೆ ತಮ್ಮ ದೇಹದೊಳಗಿನ ಆಯುಷ್ಯ ಅಂದ್ರೆ ವಯಸ್ಸು ಆಗಿತ್ತು, ದೇಹದಲ್ಲಿ ಏನು ಶಕ್ತಿ ಉಳಿದಿದ್ದಿಲ್ಲ. ನಿತಾಂತ ಶಕ್ತಿ ರಾಸೆ ಅಂತ ಶ್ರೀಮದಾಚಾರ್ಯ ನಿರ್ಣಯ ಕೊಡ್ತಾರೆ. ನಿತಾಂತ ಶಕ್ತಿ, ಎಷ್ಟು ಶಕ್ತಿ ಇದ್ದಷ್ಟು ಎಲ್ಲ ಹೋಗಿ ನೀನು ಉಳಿದಿಲ್ಲ, ಶ್ವಾಸೋಚ್ಛ್ವಾಸ ಮಾತ್ರ ಉಳಿತಾ ಇದೆ ಅಂತ ಅನ್ನುವ ಪ್ರಸಂಗದಲ್ಲಿ ಶರೀರ ತ್ಯಾಗವನ್ನು ಮಾಡಿದ್ರೆ ಅದು ಆತ್ಮಹತ್ಯೆ ಅಲ್ಲ ಅಂತ ಹೇಳಿದ್ದಾರೆ ಧರ್ಮಶಾಸ್ತ್ರ. ಹಂಗ ಶರಭಂಗ ಋಷಿಗಳು ಕುಳಿತಿದ್ರು. ಅವರನ್ನ ರಾಮದೇವರು ನೋಡಿ ಅನುಗ್ರಹ ಮಾಡಿದ್ರು. ಆಗ ಅವರು ಅಲ್ಲೇ ದೇಹತ್ಯಾಗವನ್ನ ಮಾಡಿದ್ರಂತೆ. ಆಮೇಲೆ ಅಗಸ್ತ್ಯರನ್ನು ಕಂಡಿದ್ದಾರೆ. ಅಗಸ್ತ್ಯರ ಅಣ್ಣೋತ್ತಮ ಅಗಸ್ತ್ಯಸ್ಯ ಭ್ರಾತರಂ ಸುದರ್ಶನ ಅಂತ ಅಗಸ್ತ್ಯರ ಅಣ್ಣ, ಅವರನ್ನ ಕಂಡಿದ್ದಾರಂತೆ. ಆಗ ಅಗಸ್ತ್ಯರು ಇಂದ್ರದೇವರ ಅವರಲ್ಲಿ ಬಿಲ್ಲು ಬಾಣಗಳಿದ್ವು ಅಂತ. ಆ ಬಿಲ್ಲು ಬಾಣಗಳನ್ನ ಅಗಸ್ತ್ಯಸ್ಯ ವಚನಾಚೈವ ಜಗ್ರಾಹ ಐಂದ್ರಂ ಶರಾಸನಂ ಖಡ್ಗಂಚ ಪರಮ ಪ್ರೀತಃ ತೋಟ್ನಿಂಚ ಅಕ್ಷಯ ಸಹಾಯಕೌ. ಅಕ್ಷಯವಾದ ಬತ್ತಳಿಕೆ, ಆಮೇಲೆ ಬಿಲ್ಲು, ಖಡ್ಗ, ಇವುಗಳು ಅಂದ್ರೆ ವೈಷ್ಣವ ಧನಸ್ಸು ಅದನ್ನ ಇಂದ್ರದೇವರ ಹತ್ರ ಇತ್ತು. ಆ ಇಂದ್ರದೇವರು ಅಗಸ್ತ್ಯರಿಗೆ ಕೊಟ್ಟಿದ್ರಂತೆ. ರಾಮ ಬರ್ತಾನೆ, ಆಗ ಇದು ರಾಮನಿಗೆ ಕೊಡಬೇಕು ಅಂತ ಹೇಳಿ. ಆಗ ಅಗಸ್ತ್ಯರು ತಮ್ಮ ಹತ್ರ ಇದ್ದ, ಇನ್ನು ಮುಂದೆ ನೀವು ವನವನ್ನೆಲ್ಲ ಸಂಚಾರ ಮಾಡಬೇಕಾಗಿದೆಯಪ್ಪ, ಈ ವನದೊಳಗೆ ನೀನು ಖಾಲಿ ಕೈಲಿ ಓಡೋದ್ರೊಳಗೆ ನಿನಗೇನು ಬಿಡು ಭಗವಂತ, ಎಲ್ಲ ಸರ್ವಪ್ರಾಣಾಯುಧ. ಭಗವಂತನಿಗೆ ವಿಷ್ಣು ಸಹಸ್ರನಾಮದ ಕೊನೆಯ ಹೆಸರು ಸರ್ವಪ್ರಾಣಾಯುಧ. ಹುಲ್ಲು ಕಡ್ಡಿ ಹೋದ್ರು ಎಲ್ಲ ಸುಟ್ಟು ಹೋಗ್ಬಿಡ್ತು, ನಷ್ಟ ಹೋಗ್ಬಿಡ್ತು. ಅಂದ್ಮೇಲೆ ನಿನಗೇನು ಯಾವ್ದು ಬೇಕಾಗಿಲ್ಲ. ಆದರೂ ಲೌಕಿಕ ದೃಷ್ಟಿಯಿಂದ ನಿನ್ನ ಕೈ ಒಳಗೆ ಬಿಲ್ಲು ಬಾಣು ಖಡ್ಗಗಳು ಇರಲಿ ಅಂತ ಕೊಟ್ರಂತೆ. ಆ ಬಿಲ್ಲು ಬಾಣುಗಳನ್ನ ತೆಗೆದುಕೊಂಡು ಆ ವನದೊಳಗೆ ಸಂಚಾರ ಮಾಡ್ತಾ ಇರುವಾಗ 14,000 ರಾಕ್ಷಸರನ್ನು ಕೊಂದಿದ್ದಾನಂತೆ. ರಾಮಚಂದ್ರ ದೇವರು ದಂಡಕಾರಣ್ಯದಲ್ಲಿ ಸಂಚಾರ ಮಾಡುವಾಗ 14,000 ರಾಕ್ಷಸರನ್ನು ಕೊಂದಿದ್ದಾರೆ. ಅದೇ ಸಮಯದಲ್ಲಿ ಶೂರ್ಪಣಿಕ ಬಂದಿದ್ದಾಳೆ. ಅವಳು ಕಾಮರೂಪಿ. ಅವಳನ್ನು ಸಂಹಾರ ಮಾಡಲಿಲ್ಲ. ಅವಳ ಮೂಗನ್ನ ಕಿವಿಯನ್ನ ಕತ್ತರಿಸಿ ಬಿಟ್ಟಿದ್ದಾರಂತೆ. ಆಮೇಲೆ ಅವಳು ಹೋಗಿ ಉಳಿದೆಲ್ಲ ರಾಕ್ಷಸರಿಗೆ, ಇಂಥೊಬ್ಬ ಯಾರೋ ಹೊರಗೆ ಬಂದಿದ್ದಾನೆ, ನನಗೆ ಅಂಗವಿಕಲ ಮಾಡಿ ಕಳಿಸಿದ್ದಾನೆ, ಅವನಿಗೆ ನೀವು ಸುಮ್ ಬಿಡಬೇಡ್ರಿ, ಅಥವಾ ಅವನ ಹತ್ರ ನೀವು ಸತ್ತರೆ ಹೋಗ್ರಿ, ಅಥವಾ ನನ್ನಂಗೆ ಅಂಗವಿಕಲ ಮಾಡ್ಕೊಂಡ್ರೆ ಬರ್ರಿ, ಇಲ್ಲ ಪೂರ್ಣ ನರಕಕ್ಕೆ ಹೋಗ್ರಿ ಅಂತ ಸೂಚನಾ ಕೊಟ್ರಂತೆ. ಅವಳು ಸೂಚನಾ ಕೊಡಿಸೋ ಸಲುವಾಗಿನ ದೇವರವಳಿಗೆ ಹಂಗೆ ಮಾಡ್ದಂತ. ಅದಕ್ಕೆ ಅವಳಿಂದ ಪ್ರೇರಿತರಾಗಿ ರಾವಣಾದಿಗಳು ಮುಂದೆ ಬರ್ತಾರೆ. ಆ ಕಥೆಯನ್ನ ಮತ್ತೆ ನಾಳಿನ ದಿನ ತಿಳಿದುಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ ಅಲ್ರಿ ಎಲ್ಲರೂ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾವೆಲ್ಲರೂ ಕಾಲಬದ್ಧರು, ಕಾಲಾತೀತ ಮತ್ತೊಬ್ಬನೇ. ಹೀಗಾಗಿ ಅನಿವಾರ್ಯವಾಗಿ ಸಮಯವನ್ನು ನೋಡಿಕೊಂಡು ಈ ಪ್ರವಚನವನ್ನು ಆಚಾರ್ಯರು ಇವತ್ತು ಉಪಸಂಹಾರ ಮಾಡ್ತಾ ಇದ್ದಾರೆ. ರಾಮೋ ವಿಗ್ರಹವಾನ್ ಧರ್ಮ ಅಂತ. ರಾಮ ಅಂದ್ರೆ ಯಾರಂದ್ರೆ ಒಂದೇ ಮಾತನಾಡಬೇಕಾದ್ರೆ ಧರ್ಮದ ಮೂರ್ತಿ.